ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸ ಪಕ್ಷ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು, ಮಧುಮೇಹ ನಿವಾರಣ್ ಎನ್ ಹಾಗೂ ಗ್ಯಾಸ್ಟ್ರೋ ಜೀವನ್ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಹಾಗೂ ಸಾಯಿ ಶುಪ್ ಟೋರ್ಸ್ ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಪಕ್ಷ ಮಾಸ ನಡೀತಾ ಇದೆ. ಪಿತೃಪಕ್ಷದ ಈ ಒಂದು ಬುಧವಾರ ಶ್ರೀ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಗಯಾ ಆಗಿರ್ಬೋದು, ಇಲ್ಲ ಅಂತಂದರೆ ಬಹಳ ವಿಶೇಷವಾಗಿ ಬದ್ರಿನಾಥ ಕ್ಷೇತ್ರ ಆಗಿರ್ಬೋದು, ಇಂತಹ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಇಷ್ಟೇ. ಆಗಲಿರ್ತಕ್ಕಂಥ ನಮ್ಮ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಅಲ್ಲಿ ಕ್ಷೇಮವಾಗಿರಲಿ, ನೆಮ್ಮದಿಯಾಗಿರಲಿ, ಯಾವುದೇ ರೀತಿ ಸಮಸ್ಯೆಗಳು ಎದುರಾಗದೆ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಹಾಗಾಗಿ ಪಿಂಡವನ್ನೂ ಕೂಡ ಶ್ರೀ ವಿಷ್ಣು ಪರಮಾತ್ಮನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಶ್ರೀ ವಿಷ್ಣು ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಆಗಲಿರ್ತಕ್ಕಂಥ ಪಿತೃದೇವತೆಗಳು ನನ್ನ ಅಜ್ಜಿತಾದವರೆಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಶ್ರೀ ವಿಷ್ಣು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ದೇವರನ್ನು ಪ್ರಾರ್ಥನೆ ಮಾಡೋದಕ್ಕೂ ಮುನ್ನ ದೇವರ ಪ್ರತಿಯ ರೂಪದಲ್ಲಿರ್ತಕ್ಕಂಥ ತಂದೆ ತಾಯಿನ, ಅಜ್ಜಿ ತಾತನ ಅಥವಾ ಅಗಲಿರ್ತಕ್ಕಂಥ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಪಡಿತಕ್ಕಂತಹ ದಿನ ಇದು ಪಕ್ಷಮಾಸ. ಹಾಗಾಗಿ ಮಹಾವಿಷ್ಣು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇ. ಆದರೆ ವಿಷ್ಣುದೇವರ ಪ್ರಾರ್ಥನೆ ಮಾಡೋದಕ್ಕೂ ಮುನ್ನ ಅಗಲಿರ್ತಕ್ಕಂತಹ ಪಿತೃದೇವತೆಗಳು ಜಗದಪಿತರ ಮುಂದೆ ಪಾರ್ವತಿ ಪರಮೇಶ್ವರು ನೋಡಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದಿದೆ ಇಲ್ಲಿ ಅಂಶಗಳು. ವಿಷ್ಣುದೇವರ ಬಳಿ ನಾವು ಪ್ರಾರ್ಥನೆ ಮಾಡಿದಾಗೂ ಸಹಿತ ಭಗವಂತನಾದಂಥ ಮಹಾವಿಷ್ಣು ತನ್ನ ಪಾದಗಳನ್ನು ತೋರಿಸ್ತಿರ್ತಾನೆ. ಈ ಪಾದವನ್ನು ನೋಡು, ನಮಸ್ಕಾರ ಮಾಡು, ಇಲ್ಲಿ ಎಲ್ಲ ಪಿತೃದೇವತೆಗಳು ಇಲ್ಲಿ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಗಯಾ ಎಂಬತಕ್ಕಂಥ ಮಹಾಕ್ಷೇತ್ರದಲ್ಲಿ ಅಲ್ಲಿ ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಅಂತಕ್ಕಂಥದ್ದು ಬೆಳಗಿನಿಂದ ಸಂಜೆವರೆಗೂ ವರ್ಷದ 365 ದಿವಸ, ದಿನದ 24 ಗಂಟೆ, ವರ್ಷದ 365 ದಿವಸ ಪಿಂಡ ಪ್ರದಾನ ಮಾಡುವ ಸ್ಥಳ ಯಾವುದಾದ್ರು ಇದ್ದರೆ ಅದು ಗಯಾ ಕ್ಷೇತ್ರ. ಅಲ್ಲಿ ಗಯಾಸುರ ಎಂಬತಕ್ಕಂಥ ರಾಕ್ಷಸ ಭಗವಂತನ ಧ್ಯಾನ ಜಪಾನುಷ್ಠಾನಗಳನ್ನು ಮಾಡಿ ಭಗವಂತನ ಒಲಿಸ್ಕೊಂಡಿದ್ದಂತೆ. ಅವನು ಅಷ್ಟೇ ಜನಗಳಿಗೆ ಬಹಳ ಕಷ್ಟ ಕೊಡ್ತಿದ್ದಂತೆ. ಆದರೂ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದ. ಹಾಗೆ ಭಗವಂತನ ಹತ್ರ ಒಂದು ವರವನ್ನು ಕೇಳ್ದ. ಸದಾಕಾಲ ನಿನ್ನ ಧ್ಯಾನವನ್ನು ಮಾಡುವ ಭಕ್ತರಾದರೂ ಸಹಿತ, ಯಾರೊಬ್ಬರಾದರೂ ಸಹಿತ ಮರಣ ಹೊಂದಿದ ನಂತರ ಅವರ ಪರಿವಾರ ಪಿಂಡ ಪ್ರದಾನವನ್ನು ಮಾಡಿದ್ರೆ ಆ ಪಿಂಡ ನನ್ನ ಬಾಯಿಗೆ ಹಾಕ್ಕೊಂಡು ನಾನು ಅದನ್ನು ಸಂತೃಪ್ತಿಪಟ್ಟು ನಾನು ಸದಾಕಾಲ ನಿನ್ನ ಸೇವೆಯಲ್ಲಿರಬೇಕು, ಅದಕ್ಕಾಗಿ ನೀನು ನನ್ನ ಮೇಲೆ ಇರಬೇಕು ಭಗವಂತ, ನಿನ್ನ ಪಾದವನ್ನು ನನ್ನ ಹೃದಯದ ಮೇಲೆ ಇಟ್ಬಿಡು ಅಂತ ಹೇಳಿದ್ದಂತೆ. ಅದಕ್ಕೆ ವಿಷ್ಣುಪಾದ ಗಯಾಸುರ ಎಂಬತಕ್ಕಂಥ ರಾಕ್ಷಸನ ಹೃದಯದ ಮೇಲೆ ನಿಂತಿರೋದ್ರಿಂದ ಇವತ್ತಿಗೂ ವಿಷ್ಣುವಿನ ವಿಶೇಷವಾಗಿರತಕ್ಕಂಥ ಗಯಾ ಕ್ಷೇತ್ರದಲ್ಲಿ ಆ ವಿಷ್ಣುಪಾದ ಎಂಬತಕ್ಕಂಥದ್ದಿದೆ. ಅದು ದೊಡ್ಡದಾದಂಥ ಒಂದು ಬಂಡೆ ಮೇಲೆ ಭಗವಂತನ ಪಾದ ಆಗಿದೆ. ಆ ಪಾದ ಇವತ್ತಿಗೂ ನೋಡಬಹುದು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರು ಗಯಾ ಕ್ಷೇತ್ರವನ್ನು ಈಗಾಗಲೇ ನೋಡಿದ್ದೀರಿ.
ನನ್ನ ಕಾರ್ಯಕ್ರಮಗಳಲ್ಲೇ ತೋರಿಸಿದ್ದೇನೆ. ಹಾಗೆ ಇನ್ನೊಂದು ವಿಚಾರ ಹೇಳ್ತೇನೆ. ಅಂದು ನಡೆದ ವಿಚಾರ ಇಂದು ನಾನು ತಿಳಿಸಬೇಕಾದ ಧರ್ಮ. ಗಯಾನಲ್ಲಿ ಇನ್ನೊಂದು ಪದ್ಧತಿ ಇದೆ. ಮಕ್ಕಳಿಲ್ದಿರತಕ್ಕಂಥವ್ರು ಸ್ವಯಂ ಅವರೇ ಪಿಂಡ ಪ್ರದಾನವನ್ನು ಮಾಡ್ಕೋಬೋದು. ಬದುಕಿರುವಾಗೆ ಪಿಂಡ ಇಟ್ಕೊಳ್ಳುವಂಥದ್ದು ಅಲ್ಲಿ ಕ್ರಮ ಇದೆ. ನೋಡಿ ಹೇಗಿದೆ ಭಗವಂತ ಏನೆಲ್ಲ ನಡೆಸಿದ್ದಾನೆ. ಈಗ ಮಕ್ಕಳಿದ್ದರೆ ನಾಳೆ ಮಕ್ಕಳು ನಾವು ಮರಣ ಹೊಂದಿದ ಮೇಲೆ ನಮ್ಮ ಮಕ್ಕಳು ನಮ್ಮ ಪಿಂಡ ಪ್ರದಾನವನ್ನು ಮಾಡ್ತಾರೆ, ನಮಗೊಂದಿಷ್ಟು ಮುಕ್ತಿ ತೋರಿಸ್ತಾರೆ, ನಮ್ಮನ್ನು ಸರಿಯಾದ ದಾರಿ ಕರ್ಕೊಂಡು ಬಿಡ್ತಾರೆ ಅಂತ ಇದೆ. ಮಕ್ಕಳಿದ್ದವ್ರು ಏನು ಮಾಡಬೇಕು? ಆದರೆ ಗಯಾ ಕ್ಷೇತ್ರದಲ್ಲಿ ನಾನು ದರ್ಶನಕ್ಕೆ ಹೊರಟಾಗ ಅಲ್ಲೋರು ದಂಪತಿಗಳು ಅವರು ಕಣ್ಣೀರು ಹಾಕ್ತಾ ಕೂತ್ಕೊಂಡಿದ್ರು. ಎಂಥವ್ರಿಗೂ ಮನ ಕಲಕುವಂಥದ್ದು. ವಿಧಾತ ಲಿಖಿತ ರೇಖಾ ಲಲಾಟಾಕ್ಷರ ಮಾಲೀಕ ಆ ಸೃಷ್ಟಿಕರ್ತ ಬ್ರಹ್ಮ ಏನೆಲ್ಲ ಈ ಸೃಷ್ಟಿಯಲ್ಲಿ ಮಾಡಿಟ್ಟಿದ್ದಾನಪ್ಪ. ಆ ಗಂಡ ಹೆಂಡತಿ ಒಬ್ಬರ ಮುಖ ನೋಡೊಬ್ಬರು ಅಳ್ತಾ ಇದ್ರು. ನಾನು ದೂರದಲ್ಲಿ ನಿಂತು ನೋಡಿದೆ. ಏನಕ್ಕಾಗಿ ಅವ್ರ ಕಣ್ಣುಗಳಲ್ಲಿ ನೀರು ಬರ್ತಾ ಇದೆ? ಎಲ್ಲರೂ ಸಾಮೂಹಿಕವಾಗಿ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ. ಸಾಮೂಹಿಕ ಹೇಗಿದೆ ಅಂದರೆ, ಅವರು ಅಲ್ಲೊಬ್ಬರು ಪುರೋಹಿತರಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಗೋತ್ರ, ಹೆಸರು, ನಕ್ಷತ್ರ, ಪಿಂಡಗಳು ಎಲ್ಲವೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. 48, 108 ಹೀಗೆಲ್ಲ ಆಗಿದೆ. ಆದರೆ ಅವರಿಬ್ಬರು ಆ ಕಂಬದ ಹತ್ರ ಕೂತ್ಕೊಂಡು ಗಂಡ ಹೆಂಡತಿ ಇಬ್ಬರು ಕಣ್ಣೀರು ಹಾಕ್ತಿದ್ರು. ನಂತರ ಎಲ್ಲ ಆದಮೇಲೆ ನಾನು ಕೇಳಿದೆ ಅವ್ರನ್ನ. ಆಗ ಅವ್ರು ಹೇಳಿದ್ರು, ನಮಗೆ ಮಕ್ಕಳಿದ್ದಾರೆ, ನಾವು ಬೇಕಾದಷ್ಟು ಸ್ಥಿತಿವಂತರಿದ್ದೇವೆ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಜಮೀನ್ದಾರರಿದ್ದೇವೆ, ನಮ್ಮ ಆಸ್ತಿ ಎಷ್ಟಿದೆ ಅಂತ ಭಗವಂತ ನಮಗೂ ಅರಿವಿಲ್ಲ, ಅಷ್ಟು ಆಸ್ತಿ ನಮ್ಮದಿದೆ. ಆದರೆ ಮಕ್ಕಳು ಓದಲಿಲ್ಲ. ಮಕ್ಕಳು ಬಾಲ್ಯದಿಂದಲೇ ಬೇರೆ ಬೇರೆ ದಾರಿ ತಪ್ಪಿದ್ರು. ಹೋಗಲಿ, ಈಗ ಆಸ್ತಿ ನಮ್ಮ ಕೈಲಿದೆಯಾ, ನಾವೇನೋ ನನ್ನ ಮಕ್ಕಳು ಸರಿ ಹೋಗ್ತಾರೆ ಅಂತ ನಮ್ಮ ಆಸ್ತಿ ಎಲ್ಲ ಮಕ್ಕಳಿಗಾಲೆ ಬರೆದಾಯಿತು. ನನಗೆ 3 ಜನ ಮಕ್ಕಳು. 3 ಜನ ಮಕ್ಕಳಿಗೂ 1 ಹೆಣ್ಣು 2 ಗಂಡು. ಈ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1 ಹೆಣ್ಣು 2 ಗಂಡು. ನಾವೇನು ಮಾಡಿದ್ವಿ, ಆಸ್ತಿ ಎಲ್ಲನೂ ಬರೆದು ಕೊಟ್ವಿ. ನಮ್ಮ ತಾತ ನಮ್ಮ ಅಪ್ಪ ಮಾಡಿರ್ತಕ್ಕಂತಹ ಬಂಗಾರದ ಒಡವೆ ಇತ್ತಲ್ಲ, ಅದೂ ಸಹಿತ ಭಾಗ ಮಾಡಿಬಿಟ್ವಿ ನಾವು. ನಮ್ಮ ಉದ್ದೇಶ, ನಾವು ಗಂಡ ಹೆಂಡತಿ ವಯಸ್ಸಾದ ಮೇಲೆ ನಾವು ನೆಮ್ಮದಿಯಾಗಿ ಓಡಾಡ್ಕೊಂಡು ಈ ಥರ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಲ್ಲಿ ಓಡಾಡ್ಕೊಂಡಿರಬೇಕು ಅಂತ ಎಲ್ಲ ಜವಾಬ್ದಾರಿ ಮಕ್ಕಳು ಕೊಟ್ಬಿಟ್ಟು. ನನ್ನ ಮಗ, ದೊಡ್ಡ ಮಗ ಚೆನ್ನಾಗಿ ಓದಿದ್ದಾನೆ, 2ನೇ ಮಗ ಓದಲಿಲ್ಲ. ಮಗಳು ಭಾಳ ವಿದ್ಯಾವಂತೆ, ಓದಿದ್ದಾಳೆ. ಆದರೆ ಎಲ್ಲವನ್ನು ಡಿವೈಡ್ ಮಾಡಿದ್ವಿ. ಆದರೆ ಇವತ್ತು ಯಾರೂ ಇಲ್ಲ. ಒಂದು ದಿವಸಕ್ಕಾದರೂ ಅಪ್ಪ ಅಮ್ಮ ನೀವು ಊಟ ಮಾಡಿದ್ರಾ, ಅಮ್ಮ ನೀವು ಊಟ ಮಾಡಿದ್ರಾ, ನೀವು ಮಾತ್ರೆ ಹಾಕ್ಕೊಂಡ್ರಾ, ನಿಮಗೇನು ಬೇಕು ಏನು ಬೇಡ ಅಂತ ನನ್ನ ಮಗಳು ಕೇಳಲ್ಲ. ಮಕ್ಕಳಂತೂ ಗಂಡು ಮಕ್ಕಳಂತೂ ನಮ್ಮ ರೂಮ್ ಹತ್ರನೂ ಬರೋದಿಲ್ಲ. ಸಾಲದಕ್ಕಿರೋದೆಲ್ಲ ಮಕ್ಕಳು ಕೊಟ್ಬಿಟ್ವಲ್ಲ. ಈಗ ಏನಾದ್ರು ಬೇಕು ಅಂದರೆ ನಾವೇ ಕೈ ಅಡ್ಡಬೇಕು. ನಾವು ಕೈ ಅಡ್ಡುವಾಗ ಏನಕ್ಕೆ, ನಿಮಗೆ ವಯಸ್ಸಾಗಿದೆಯಲ್ವಾ, ಮೂಲೆ ಕೂತ್ಕೊಳ್ಳಿ, ನಿಮಗೇನು ಬೇಕೋ ನೋಡಿ ತಂದಾಕ್ತೀವಿ, ಮನೇಲಿ ಅಕ್ಕಿ ಬೆಳೆ ಇದೆಯಲ್ಲ, ಅನ್ನ ತೊಗೊಂಡು ಊಟ ಮಾಡ್ಕೊಳ್ಳಿ, ಈ ಮಾತನ್ನು ಆಡ್ತಾರೆ. ಇನ್ನು ನಾನು ಮಾಡ್ತಿರ್ತಕ್ಕಂತಹ ಕೆಲಸ, ಆ ಕೆಲಸದಲ್ಲಿ ಬರುವ ಸಂಬಳ, ಈಗ ನನ್ನ ಹೆಂಡತಿಯನ್ನು ಕರ್ಕೊಂಡು ಊರು ಸುತ್ತಾ ಇರ್ತೀನಿ, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತೀನಿ. ಆದರೆ ನಾಳೆ ನನ್ನ ಮಕ್ಕಳು ಇಲ್ಲಿರ್ತಕ್ಕಂಥ ಇಷ್ಟು ಜನ ಪಿಂಡ ಪ್ರದಾನ ಮಾಡ್ತಿದ್ದಾರಲ್ಲ, ಅವ್ರ ಅಪ್ಪ ಅಮ್ಮನಿಗೆಲ್ಲ ಪಿಂಡ ಇಡ್ತಾ ಇದ್ದಾರಲ್ಲ, ನಾಳೆ ನಾವು ಸತ್ತ ಮೇಲೆ ನಮ್ಮ ಮಕ್ಕಳು ನಮ್ಮ ಪಿಂಡ ಇಡ್ತಾರ? ಬದುಕಿರುವಾಗೆ ಒಂದು ದಿವಸಕ್ಕೂ ನೀವು ಬದುಕಿದ್ದೀರಾ, ಸತ್ತಿದ್ದೀರಾ, ನೀವು ಮಾತ್ರೆ ತೊಗೊಂಡ್ರಾ, ನೀವು ಆರೋಗ್ಯವಾಗಿದ್ದೀರಾ, ನೀವು ಊಟ ಮಾಡಿದ್ರಾ, ನೀವು ಏನು ಮಾಡ್ತಿದ್ದೀರಿ ಅಂಥೇಳಿ ಒಂದು ದಿವಸಕ್ಕೂ ನನ್ನ 3 ಜನ ಮಕ್ಕಳು ನನ್ನ ಪಕ್ಕದಲ್ಲಿ ಬಂದು ನಿಂತು ಮಾತಾಡ್ತಿಲ್ಲ, ಕೂತ್ಕೊಂಡು ಕೇಳ್ತಿಲ್ಲ, ನಮ್ಮ ಕಷ್ಟನ ಆಲಿಸ್ತಾ ಇಲ್ಲ. ನಾಳೆ ನಮ್ಮ ಬದುಕೇನು ಅಂತ ಅರಿವಾಗ್ದಿರ ಅಳ್ತಾ ಇದ್ದೀವಿ ಸ್ವಾಮಿ, ನಾವು ಕಣ್ಣ ನೀರು ಹಾಕ್ತಾ ಇದ್ದೀವಿ. ಅದಕ್ಕೆ ಆ ಗುರುಗಳನ್ನು ಮಾಡಿಸ್ತಾ ಇದ್ರಲ್ಲ, ಅವ್ರನ್ನ ಕೇಳಿಬಿಟ್ಟು ನಾವು ಪಿಂಡ ಇಟ್ಕೊಂಡು ಬಿಡೋಣವಾ, ನಾವು ಇಟ್ಕೊಂಡು ಮುಂದೆ ನಮಗೆ ಇಡ್ತಾರೋ ಇಲ್ಲೋ, ಇವತ್ತು ನಾವು ಇಟ್ಕೊಳ್ಬೋದಾ ಅಂತ ಕೇಳೋಣ ಅಂತ ನಾವಿಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ಇದು ಅಂತಂದು ಯೋಚನೆ ಮಾಡಿ ಹೇಗಿರುತ್ತೆ ಇಂಥ ಪರಿಸ್ಥಿತಿ. ಇದು ಸತ್ಯ ಘಟನೆ. ಇಂತಹ ತಂದೆ ತಾಯಂದರು ಸಾಕಷ್ಟು ಜನ ಇದ್ದಾರೆ. ಆದರೆ ಪಕ್ಷಮಾಸ ಇಂಥವೆಲ್ಲ ಒಂದೊಂದು ಜ್ಞಾಪಕಕ್ಕೆ ಬಂದಾಗ ಕರಳು ಕಿವುಚುತ್ತೆ. ತುಂಬ ಸಂತೋಷ ಅಂದರೆ ಆ ಸಂಕಟ ಅನ್ನೋದು ತಡ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಆಡೋ ಮಾತಿತ್ತಲ್ಲ, ಅವರ ಧ್ವನಿ ಇತ್ತಲ್ಲ, ಆ ಧ್ವನಿಯಲ್ಲಿ ಅದರುವಾಗ ಧ್ವನಿ ನಗನಗ್ತಾ ಮಾತಾಡೋ ಮಾತು ಬೇರೆ, ಸಂತೋಷದಲ್ಲಿ ಆಡೋ ಮಾತು ಬೇರೆ. ಆದರೆ ಮಾತಿನ ಧ್ವನಿ ಇದೆಯಲ್ಲ, ಆ ಧ್ವನಿಯಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಂತಹ ನೋವಿನಿಂದ ಆ ಮಾತಾಡ್ತಾರೆ ಅಂತ. ಕೂತ್ಕೊಳ್ಳಿ, ಒಳ್ಳೆಯದಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಪಿತೃಪಕ್ಷದ ಕುರಿತಾಗಲಿ ಇಲ್ಲ ಅಂತಂದರೆ ಈ ಒಂದು ಪಕ್ಷ ಮಾಸದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಒಂದು ನೈಜ ಘಟನೆಯನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ಅರ್ಥೈಸ್ತಾ ಇದ್ರು. ಇದು ನಿಜಕ್ಕೂ ಬಹಳ ಪ್ರತಿಯೊಬ್ಬರಿಗೂ ಕೂಡ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ಒಂದು ಪಕ್ಷ ಮಾಸದಲ್ಲಿ ಸಾಕಷ್ಟು ಜನ ಕಣ್ಣೀರನ್ನು ಇಡ್ತಕ್ಕಂಥವ್ರು ಇರ್ತಾರೆ, ಸಾಕಷ್ಟು ಜನ ಅಪೇಕ್ಷೆ ಪಡ್ತಕ್ಕಂಥವ್ರು ಇರ್ತಾರೆ, ಒಂದಿಷ್ಟು ಜನ ದೂರ ತಳ್ತಕ್ಕಂಥವ್ರು ಇರ್ತಾರೆ, ಮತ್ತೊಂದಷ್ಟು ಜನ ಹೋದ್ರು ಬಿಡಪ್ಪ ಇನ್ಯಾಕೆ ಅವ್ರನ್ನ ಜ್ಞಾಪಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆಗಳಲ್ಲೂ ಕೂಡ ಇರ್ತಕ್ಕಂಥವ್ರು ಇರ್ತಾರೆ. ಆದರೆ ಅದು ಯಾವುದು ಅಲ್ಲ, ಪಿತೃದೇವತೆಗಳ ಆರಾಧನೆಯನ್ನು ಮಾಡೋದ್ರಿಂದ ಮಾತ್ರ ನಮ್ಮ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥರ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಬಹಳ ಅರ್ಥೈಸಿ ಬಹಳ ವಿಶೇಷವಾಗಿ ತಿಳಿಸ್ತಾ ಇದ್ರು ಗುರುಜಿಯವರು. ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ವಿಚಾರಧಾರೆ ಸಾಕಷ್ಟು ಇದೆ, ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವಸಂತ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 25/9/2024 ಬುಧವಾರ ಷಷ್ಠಿ. ಬುಧವಾರ ಅಷ್ಟಮಿ. ಇವತ್ತು ಬುಧವಾರ ಅಷ್ಟಮಿ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಆರಿದ್ರಾ ನಕ್ಷತ್ರವಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಪಕ್ಷ ಮಾಸವೇ. ಈ ಪಕ್ಷ ಮಾಸಗಳಲ್ಲಿ ಪಕ್ಷಗಳಂದರೆ ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು, ತಿಲತರ್ಪಣ ಕೊಡ್ತಕ್ಕಂಥದ್ದು, ಹಾಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು. ಒಂದು ಮನೆಯಲ್ಲಿ ಶ್ರಾದ್ದ ಮಾಡುವಾಗ, ಪಕ್ಷ ಮಾಡುವಾಗ ಇಡೀ ಆ ಕುಟುಂಬದ ಎಲ್ಲರನ್ನೂ ಸಹಿತ ಒಂದು ಕಡೆ ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು ಬರೋದಿಲ್ಲ, ನನಗೆ ಬರಲಿಕ್ಕಾಗೋದಿಲ್ಲ, ನನಗೇನೋ ಬೇರೆ ಕೆಲಸ ಇದೆ, ಇವತ್ತು ನನಗೆ ಭಾಳ ಇಂಪಾರ್ಟೆಂಟ್ ಇದೆ, ಒಂದು ಸೈಟ್ ರಿಜಿಸ್ಟ್ರೇಷನ್ ಇದೆ, ಅಥವಾ ನಾನು ಇನ್ನೆಲ್ಲೋ ಹೊರಡಬೇಕಾಗಿದೆ, ಅಥವಾ ಇನ್ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೊರಡಬೇಕಾಗಿದೆ. ತೀರ್ಥಕ್ಷೇತ್ರಕ್ಕೆ ಹೋಗಿ ದೇವ್ರ ಮುಂದೆ ನಿಂತರೂ ಸಹಿತ ಆ ದೇವ್ರು ಹೇಳೋ ಮಾತು, ಮೊದಲು ನಿಮ್ಮ ಅಪ್ಪ ಅಮ್ಮನ ಕೆಲಸ ಮಾಡಿ ಬಾ ಅಂತ. ನೋಡಿ, ಗಯಾನಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸಹಿತ ಹೋದವರೆಲ್ಲ ಅಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಅದು ಪಕ್ಷಮಾಸನೆ ಅಂತಲ್ಲ, ವರ್ಷದ 365 ದಿವಸ ಪಿಂಡ ಪ್ರದಾನ ಮಾಡುವ ಸ್ಥಳ ಯಾವುದಾದ್ರು ಇದ್ದರೆ ಅದು ಗಯಾ ಕ್ಷೇತ್ರ ಮಾತ್ರ. ಒಂದು ಕಡೆ ಮಾತೃಗಯ, ಇನ್ನೊಂದು ಕಡೆ ಪಿತೃಗಯ. ಅಂದರೆ ಮಾತೃಗಯ ಅಂತಿದೆ, ಪಿತೃಗಯ ಅಂತಲ್ಲ, ಅಲ್ಲಿ ಗಯಾ ಅಂತಿದೆ. ಆದರೆ ಗಯಾನಲ್ಲೇ ಮಾತೃಗಯ ಪ್ರತ್ಯೇಕವಾಗಿದೆ. ಇರಲಿ, ಗಯಾನಲ್ಲಿ ಆ ದಂಪತಿಗಳು ಅವ್ರು ಪಟ್ಟ ನೋವಿತ್ತಲ್ಲ, ಸಂಕಟ, ಹಬ್ಬ, ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಅಳೋದು. ಆದರೆ ಸಮಾಧಾನ ಮಾಡಿ ನಾನು ಕೇಳಿದಾಗ ನನಗೆ ಕೊಟ್ಟ ಉತ್ತರ ಅದು. ಆದರೆ ನಾನೊಂದು ಮಾತು ಹೇಳಿದೆ, ತಂದೆ ತಾಯಿ ಮಕ್ಕಳಿಲ್ಲ ಅಂದಾಗ ಮಾತ್ರ ಗಯಾ ಕ್ಷೇತ್ರದಲ್ಲಿ ತಾವು ಪಿಂಡ ಪ್ರದಾನವನ್ನು ಮಾಡ್ಕೋಬೋದು. ಆಪ್ಷನ್ ಇದೆ ಅದರಲ್ಲಿ, ಶಾಸ್ತ್ರ ಹೇಳುತ್ತಾ ಆ ಥರ. ನಾಳೆ ನಿಮಗೆ ಯಾರೂ ಪಿಂಡ ಪ್ರದಾನ ಮಾಡೋರು ಇಲ್ಲ ಅಂದಾಗ ತಾವು ಗಯಾ ಕ್ಷೇತ್ರದಲ್ಲಿ ಹೋಗಿ ಪಿಂಡ ಪ್ರದಾನವನ್ನು ಮಾಡ್ಕೋಬೋದು. ಅದಕ್ಕೆ ಶಾಸ್ತ್ರ ಇದೆ, ವೇದ ಮಂತ್ರಗಳು ಹೇಳುತ್ತೆ ಆ ಥರ. ಆದರೆ ಮಕ್ಕಳಿದ್ದಾಗ ನೀವು ಅದು ಮಾಡ್ಕೊಳ್ಳಿಕ್ಕೆ ಬರಲ್ವಲ್ಲ. ನಾಳೆ ಮಕ್ಕಳ ಮನಸ್ಸು ಬದಲಾಗ್ಬೋದು, ಇವತ್ತು ಮಕ್ಕಳು ಹೀಗಿರ್ಬೋದು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯಾಗಿ ತಯಾರು ಮಾಡಿ ಅಂತ. ಮಕ್ಕಳನ್ನ ಆಸ್ತಿಯಾಗಿ ಹೇಗೆ ತಯಾರು ಮಾಡೋದು? ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ಒಳ್ಳೆಯ ಜ್ಞಾನವನ್ನು ಕೊಡಬೇಕು. ಯಾವಾಗ ಸಂಸ್ಕಾರ ಜ್ಞಾನ ಇರೋದಿಲ್ವೋ ಅವ್ರು ನೀವು ಕೋಟಿ ಆಸ್ತಿ ಮಾಡಿಟ್ಟರು ನಾಳೆ ಬದುಕಿದ್ದೇನೆ. ಎಷ್ಟೋ ಜನ ಮನೆಗಳಲ್ಲಿ ಇವತ್ತಿನ ದಿವಸ ತಂದೆ ತಾಯಿ ಎದುರುಗಡೆ ತಂದೆ ತಾಯಿನ ಜೋಪಾನ ನೋಡಬೇಕಾದಂಥ ಮಕ್ಕಳು ತಂದೆ ತಾಯಿ ಬಿದ್ರ ಎದ್ರ, ಅವ್ರು ತಿಂದ್ರ ಇಲ್ವಾ, ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ಒಂದು ಚೂರು ಕೇಳಲ್ಲ. ಅದರಲ್ಲೂ ವಯಸ್ಸಿಗೆ ಬಂದ ಮಕ್ಕಳು ಈ ಕುಡಿತದ ದುಶ್ಚಟಕ್ಕೆ ಬಿದ್ದು ಅಥವಾ ಮಾಡಬಾರ್ದು ಕೆಲಸ ಮಾಡಿಕೊಂಡು ಮನೆ ಬಾಗಿಲು ಬಂದು ಸದ್ಯ ಮನೆಗೆ ಬಂದು ರೂಮಲ್ಲಿ ಸೇರ್ಕೊಂಡು ಬಾಗಿಲು ಹಾಕ್ಕೊಂಡ್ರೆ ಸಾಕು, ಬಿಟ್ಟರೆ ಆ ತಂದೆ ತಾಯಿ ಏನು ಪಡ್ತಿದ್ದಾರೆ, ಅವ್ರು ಪಡೋ ಬಾಧೆ ಏನು, ಅವ್ರು ನೋವು ಏನು ಪಡ್ತಿದ್ದಾರೆ, ಬದುಕಿರುವಾಗೂ ನೋಡಲ್ಲ, ಸತ್ತ ಮೇಲಂತೂ ನೋಡೋದೇ ಇಲ್ಲ. ಇದು ತುಂಬ ನೋವಿದೆ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ದೇಹದಲ್ಲಿ ಶಕ್ತಿ ಇದ್ದಾಗ ಮಾತ್ರ ಇವೆಲ್ಲ ನಡೀತಕ್ಕಂಥದ್ದು. ಯಾರು ತಂದೆ ತಾಯಿಗೆ ಸರಿಯಾದಂಥ ಗೌರವ ಸಲ್ಲಿಸೋದಿಲ್ವೋ, ಯಾರು ತಂದೆ ತಾಯಿ ಮರಣ ಹೊಂದಿದ ನಂತರ ಅವರಿಗೆ ಪಕ್ಷಮಾಸ ಶ್ರಾದ್ದ ಕರ್ಮಾದಿಗಳನ್ನು ಮಾಡೋದಿಲ್ವೋ, ಅವರು ಈ ಜನ್ಮದಲ್ಲೂ ನರಕವೇ, ಮುಂದಿನ ಜನ್ಮದಲ್ಲೂ ನರಕವೇ. ಜನ್ಮ ಜನ್ಮಾಂತರವಾಗಿ ಮೂಟೆ ಕಟ್ಕೊಳ್ಳೋದು ಯಾವುದ್ರಲ್ಲಪ್ಪ ಅಂದರೆ ಇದರಲ್ಲೇ. ಒಂದು ದೇವತಾರ್ಚನೆ ಮಾಡುವಾಗ 100 ತಪ್ಪುಗಳಿದ್ರೆ ದೇವರು ಕ್ಷಮಿಸ್ತಾನಂತೆ. ಆದರೆ ಒಂದು ಪಿತೃ ಅರ್ಚನೆ ಮಾಡುವಾಗ, ಪಿತೃ ಕಾರ್ಯಗಳು ಮಾಡುವಾಗ ಒಂದು ಸಣ್ಣ ತಪ್ಪಾದರೂ ಸಹಿತ ದೊಡ್ಡ ಮಹಾಪರಾಧ ಅಂತ ಹೇಳ್ತಾರೆ. ನಮ್ಮ ಪಕ್ಕದ ರಾಜ್ಯ ಆಂಧ್ರದಲ್ಲಿ ಒಬ್ಬರು ಮಹನೀಯರಿದ್ದಾರೆ.
ಪ್ರವಚನ ಮಾಡ್ತಕ್ಕಂಥವ್ರು. ಅವರ ಪ್ರವಚನ ಕೇಳಿದ್ರೆ ಕಣ್ಣ ನೀರು ಹಾಗೇ ಧಾರಾಕಾರೋ ಬರುತ್ತೆ. ಒಂದು ತಂದೆ, ತಾಯಿ, ತಾತ, ಅಜ್ಜಿ ಅಥವಾ ಒಂದು ಕುಟುಂಬದ ಸದಸ್ಯರು, ಆ ಕುಟುಂಬದ ಒಂದು ಸ್ವಾರಸ್ಯವಾದಂತಹ ಕಥೆಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಅವರ ಅನುಭವ ಉಂಟು, ಅವರೊಂದಿಗೆ ಅವ್ರ ಹತ್ರ ಹೇಳ್ಕೊಂಡಿರ್ತಕ್ಕಂಥ ಅವ್ರ ಮಾತನ್ನು ಕೇಳಿ ಅವರ ಕಥಾ ಪ್ರವಚನವನ್ನು ಮಾಡ್ತಾರೆ. ಅವ್ರು ಹೇಳೋ ಮಾತೊಂದಿದೆ, ಮನೆಯಲ್ಲಿ ಪಿಂಡ ಪ್ರದಾನ ಮಾಡಬೇಕಾದಂತಹ ಗಂಡು ಮಕ್ಕಳು ಶಕ್ತರಲ್ದಿದ್ದರೆ ಅವತ್ತಿಗೆ ಬೇಕಾಗಿರುವಂಥ ದವಸ ಧಾನ್ಯಗಳನ್ನು ತಂದು 4 ಜನನ ಕರೆದು ಊಟ ಹಾಕುವ ಯೋಗ್ಯತೆ ಇಲ್ದಿರ ಒದ್ದಾಡುವಂಥ ಪರಿಸ್ಥಿತಿ ನಿಮಗಿದ್ರೂ ಪಿತೃದೇವತೆಗಳು ತೃಪ್ತರಾಗ್ತಾರಂತೆ. ಹೇಗೆ? ಮನೆಗೆ ಶ್ರಾದ್ದ ಕರ್ಮ ಮಾಡಿದ ದಿವಸ ಲಕ್ಷಣವಾಗಿ ಬಾಳೆ ಎಲೆ ತರಿಸಿ ಸಮೃದ್ಧಿಯಾದಂತಹ ಅಡಿಗೆ ಮಾಡಿಸಿ, ಪಲ್ಯಗಳು ಈ ಸಮಯದಲ್ಲಿ ಮಾಡುವಂಥ ಪಲ್ಯಗಳು ಪದಾರ್ಥಗಳು ಬೇರೆ, ಆದರೂ ಎಲ್ಲವನ್ನು ಮಾಡಿ ಬಡಿಸಿ 4 ಜನ ಬ್ರಾಹ್ಮಣರು ಅಥವಾ ಒಂದಿಬ್ಬರೋ ಅಥವಾ ಯಾರೋ ಅತಿಥಿ ಅಭ್ಯಾಗತರೋ ಯಾರೋ ನಿಮ್ಮ ಸಂಬಂಧಿಕರೋ 4 ಜನನ ಕರೆಸಿ ಊಟ ಹಾಕ್ತಿರಲ್ಲ. ಇದು ಯಾವುದೂ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಮಧ್ಯಾಹ್ನ 12 ಗಂಟೆ ತನಕ ಉಪವಾಸ ಇದ್ದು, ಇದನ್ನು ಅರ್ಥ ಮಾಡ್ಕೊಳ್ಳಿ, ಮಧ್ಯಾಹ್ನ 12ರವರೆಗೂ ಉಪವಾಸ ಇದ್ದು 12 ಗಂಟೆ ಕರೆಕ್ಟಾಗಿ ನೆತ್ತಿ ಮೇಲೆ ಸೂರ್ಯ ಬಂದಾಗ, ಅಭಿಜಿನ್ ಲಗ್ನ ಪ್ರಾರಂಭ ಆದಾಗ, ಆ ಲಗ್ನ ದಾಟಿದ ನಂತರ, ಲಗ್ನದ 1 ಗಡಿ ದಾಟಿದ ನಂತರ ನಿಮ್ಮ 2 ಕೈಗಳನ್ನು ಒಂದು ಸತಿಗೆ ಮೇಲೆ ಕೆತ್ತಿಬಿಟ್ರೆ ನಿಮ್ಮ ತಂದೆ, ನಿಮ್ಮ ತಾಯಿ, ಯಾರು ನಿಮ್ಮನ್ನು ಅಗಲಿದ್ದಾರಲ್ಲ ಪಿತೃದೇವತೆಗಳು, ಅವ್ರು ನೀವು ಒಂದು ಸತಿ ಕೈ ಮೇಲೆ ಕೆತ್ತಿಬಿಟ್ರೆ ಅವ್ರು ಅಸ್ತು ಅಂತ ಆಶೀರ್ವಾದ ಮಾಡ್ತಾರಂತೆ. ಅಪ್ಪ, ನನ್ನ ಯೋಗ್ಯತೆ ಇಷ್ಟು, ನನಗೆ ದುಡಿದು ತಂದು ಇವತ್ತು ದಿವಸ ಇಂಥದ್ದೊಂದು ಪದಾರ್ಥಗಳು ಮಾಡಿಸೋ ಶಕ್ತಿ ನನಗಿಲ್ಲ, ಇವತ್ತು ನನ್ನ ಕೈಲಿ ಏನೂ ಮಾಡಲಿಕ್ಕೆ ಹೋಗ್ತಿಲ್ಲ, ನನಗೆ ಯೋಗ್ಯತೆ ಇಲ್ಲದಂಥ ರೀತಿ ಆಗಿಬಿಟ್ಟಿದ್ದೇನೆ, ನನ್ನ ಕೈ ಬಿಡಬೇಡಪ್ಪ, ನನ್ನ ಹರಸು, ಆಶೀರ್ವಾದ ಮಾಡು ಅಂಥೇಳಿ 2 ಕೈಗಳನ್ನು ಮನೆ ಬಾಗಿಲಿಂದ ಹೊರಗಡೆ ಬಂದು ನಿಂತ್ಕೊಂಡು ಆಕಾಶವನ್ನು ನೋಡ್ತಾ 2 ಕೈಗಳನ್ನು ಒಮ್ಮೆ ಮೇಲಕ್ಕೆ ಹೀಗೆ ಎತ್ತಿಬಿಟ್ರೆ ಪಿತೃದೇವತೆಗಳು ಹರಿಸ್ತಾರಂತೆ. ಅಪ್ಪ, ನೀನು ಮಾಡಿ ಹಾಕ್ಬೇಡಯ್ಯ, ನೀನು ಹೊರಗಡೆ ಬಂದು ನಿಂತು ನನಗೆ ಜ್ಞಾಪಿಸ್ಕೊಳ್ತಾ ಇದೆಯಲ್ಲ, ನೀನು ಚೆನ್ನಾಗಿರಬೇಕು, ನಿನ್ನ ವಂಶ ಚೆನ್ನಾಗಿರಬೇಕು, ನಿನ್ನ ಮಕ್ಕಳು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು, ನಿನ್ನ ವಂಶ ಚೆನ್ನಾಗಿರಬೇಕು, ನಿನ್ನ ಮಕ್ಕಳು ಚೆನ್ನಾಗಿರಬೇಕು. ಇದು ಪಿತೃದೇವತೆಗಳ ಮಾತು. ಅಂತಹ ಪಿತೃದೇವತೆಗಳಿಗೆ ದೂರ ಮಾಡುವಂಥ ಮನಸ್ಸಿದೆಯಲ್ಲ, ಅಂತಹ ಪಿತೃದೇವತೆಗಳನ್ನು ತನ್ನ ಹೃದಯದಲ್ಲಿಟ್ಕೊಳ್ಬೇಕಾದಂಥವ್ರು ಸತ್ತ ಮೇಲೆ ಆಚೆ ಬಂದು ಕೈ ಎತ್ತೋದು ಅಥವಾ ನನ್ನ ಕೈಲಿ ಆಗಲ್ಲ ಅಂತ ಮಾಡೋದು ಅಥವಾ 4 ಜನ ನೋಡಲಿಕ್ಕೆ ಇವತ್ತು 4 ಜನ ನೋಡಬೇಕು, ಅವರಪ್ಪ ಅಷ್ಟು ಆಸ್ತಿ ಮಾಡಿಟ್ಟ, ಅವರಪ್ಪನಿಗೊಂದು ಪಿಂಡ ಹಾಕೋ ಯೋಗ್ಯತೆ ಇಲ್ಲ ಈ ಮಕ್ಕಳು ಅಂತ ಎಲ್ಲಿ ಅಂತಾರೋ ಅಂತ, ಅದರಲ್ಲೂ ಯಾರು ದೂಷಣೆ ಮಾಡ್ತಾರೋ ನಿಂದನೆ ಮಾಡ್ತಾರೋ ಅವ್ರನ್ನ ಕರೆಯೋದು, ಬನ್ನಿ ನಮ್ಮ ಮನೆ ಊಟಕ್ಕೆ ಅಂತ. ದೊಡ್ಡದಾಗ ಅವತ್ತು ಅಪ್ಪನ ಫೋಟೋ ಇಟ್ಬಿಡೋದು, ಅಮ್ಮನ ಫೋಟೋ ಇಟ್ಬಿಡೋದು, ಅದಕ್ಕೆ ಒಳ್ಳೆ ಹೂವಿನ ಅಲಂಕಾರ ಮಾಡಿಸ್ಬಿಡೋದು. ಅವ್ರು ಏನು ಕೇಳ್ತಾರೋ, ಅವ್ರು ಏನು ತಿಂತಿದ್ರೋ, ಅವ್ರು ಅದನ್ನು ತಿಂತಿದ್ರೋ ಇಲ್ವೋ, ಬದುಕಿರೋ ಸಹ ಅವ್ರು ಅದು ಅಪೇಕ್ಷೆ ಇರುತ್ತೆ, ಅವ್ರಿಗೊಂದು ಆಸೆ ಇರುತ್ತೆ, ನಾನು ಇಂಥದ್ದೊಂದು ಪದಾರ್ಥ ತಿನ್ನಬೇಕು ಅಂತ, ಒಂದು ರವೆ ಉಂಡೆನೋ ಒಂದು ಕಜ್ಜಾಯನೋ ಏನೋ ತಿನ್ನಬೇಕು ಅಂತ ಆಸೆ. ಒಂದು ದಿವಸಕ್ಕೂ ಮಾಡಿಸಾಕಲಿಲ್ಲ. ಬದುಕಿರುವಾಗ ಒಂದು ದಿವಸ ಅವ್ರನ್ನ ತುಪ್ಪದನ್ನ ತಿನ್ನಿಸ್ಲಿಲ್ಲ. ಅಪ್ಪ ಅಮ್ಮನ ಜೊತೆ ಕರ್ಕೊಂಡು 4 ಕಡೆ ಎಲ್ಲೋ ಯಾತ್ರೆಗಳು ಮಾಡಬೇಕಾಯ್ತು, ಒಂದು ಪುಣ್ಯಕ್ಷೇತ್ರ ತೋರಿಸ್ಬೇಕಾಗಿತ್ತು, ತೋರಿಸ್ಲಿಲ್ಲ. ಇವತ್ತು 4 ಜನ ನೋಡಬೇಕಲ್ಲ, ನಿಮಗೊಂದು ಸ್ಥಾನಮಾನ ಕೊಡಬೇಕಲ್ಲ, 4 ಜನ ನೋಡೋರು ಅಪ್ಪನ ತಿಥಿ ಎಷ್ಟು ಚೆನ್ನಾಗಿ ಮಾಡಿದಪ್ಪ, ಎಷ್ಟು ವೈಭವವಾಗಿತ್ತಪ್ಪ, ಈ ಮಾತು ಅನ್ನಿಸ್ಕೋಬೇಕಿತ್ತಲ್ಲ. ಅದಕ್ಕೋಸ್ಕರ ದೊಡ್ಡದಾದಂಥ ಫೋಟೋ ಮಾಡಿಸಿ ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿಸಿ ಅದು ಹಾಲಲ್ಲಿ ಸೆಂಟ್ರಲ್ಲಿ ಕೂಡಿಸಿ ಆ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕ್ತಾ ನಿಂತ್ಕೊಂಡ್ಬಿಡೋದು. ಎಂಥ ಮಕ್ಕಳು ಜನ್ಮ ಕೊಟ್ರಪ್ಪ, ಎಂತಹ ಮಗನಪ್ಪ. ನೋಡು, ಅವರಪ್ಪ ಮಾಡಿದ್ರು ಸಹಿತ ಅವ್ರ ಅಪ್ಪನಿಗಾಗಿ ಇದೆಲ್ಲ ಮಾಡ್ತಾನೆ. ಈ ಜನ ಆ ಕಡೆ ಹೋದ ತಕ್ಷಣ 4 ಗಂಟೆಗೆ ಎಣ್ಣೆ ಹಾಕ್ಕೊಂಡು ಕೂತ್ಕೋತಾನೆ. ಮಕ್ಕಳಿಗೆ ಜನ್ಮ ಕೊಟ್ಟರೆ ಸಾಲದು. ಅಥವಾ ಮಕ್ಕಳು ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ ಮೇಲೆ ಅವ್ರು ಋಣ ಹರಿಸಬೇಕಾದಂತಹ ನಾವು ದಾರಿ ತಪ್ಪಿ ನಡ್ಕೊಂಡ್ರೆ ಖಂಡಿತ ಭಗವಂತ ಒಪ್ಪಲ್ಲ. ನಾವಿಲ್ಲಿ ಏನೇ ಆಟ ಆಡಿದ್ರು, ನಾವು ಏನೇ ಮಾಡಬಾರ್ದು ಮಾಡಿದ್ರು, ಏನೇ ಒಳ್ಳೇದಿರಲಿ ಕೆಟ್ಟದಿರಲಿ ಎಲ್ಲವೂ ಸಹಿತ ಮೇಲೊಬ್ಬ ಇದ್ದಾನೆ ವಿಧಾತ, ಅವನೆಲ್ಲ ಲೆಕ್ಕ ಬರೀತಾನೆ. ವಿಧಾತ ಲಿಖಿತ ರೇಖಾ ಲಲಾಟಾಕ್ಷರ ಮಾಲೀಕ. ಆ ಸೃಷ್ಟಿಕರ್ತ ಬ್ರಹ್ಮ ಅವನ ಲಿಖಿತದಲ್ಲಿ ಬರೆದಿಟ್ಟ ಅಂದರೆ ಅವನ ಡೈರಿ ಹಳಸಲ್ಲ, ಅವನ ಡೈರಿ ಯಾವತ್ತೂ ಚಿರವಾಗಿರುತ್ತೆ. ಆ ಡೈರಿಯಲ್ಲಿರೋದೇ ನಾಳೆ ನಿನ್ನ ಹಣೆಯಲ್ಲಿ ಪುನಃ ಬರೀತಾನೆ. ತಪ್ಪು ಮಾಡಬೇಡಿ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಪಿತೃಪಕ್ಷದ ಮತ್ತು ಈ ಒಂದು ಪಕ್ಷ ಮಾಸದ ಕುರಿತಾಗಿ ಸಾಕಷ್ಟು ಭಾವಪೂರ್ಣ ಮತ್ತು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ.
ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಅದರಲ್ಲೂ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ವಿಷ್ಣು ದೇವರ ಆರಾಧನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿದ್ರೂ ಸಾಕಷ್ಟು ಅರ್ಥಪೂರ್ಣವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಬಹಳ ಮೌನದಿಂದ ಇರ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂದರೆ ನಿಮ್ಮ ಮಾತು ನಿಮಗೆ ಚೆಂದ. ನೀವು ಆಡುವ ಮಾತು ಮತ್ತೊಬ್ಬರಿಗೆ ಅದು ಒಂಥರ ಸಮಸ್ಯೆ ಅನಿಸುತ್ತೆ. ಇಲ್ಲದ ತೊಂದರೆ ತಾಪತ್ರಗಳಿಗೆ ಈಡಾಗ್ತೀರಿ ಮತ್ತು ನೀವು ಕಣ್ಣೀರು ಹಾಕಬೇಕಾಗತ್ತೆ. ಸಾಧ್ಯವಾದಷ್ಟು ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ, ಹಿರಿಯರಿದ್ದರೆ ಹಿರಿಯರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು, ಅವರ ಮಾತಿನಂತೆ ನಡೀತಕ್ಕಂಥದ್ದು ಮಾಡೋದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಹೆಸರು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ, ಹಾಗೆ ಒಂದಷ್ಟು ಶ್ವಾನಗಳಿಗೆ ನಾಯಿಗಳಿಗೆ ಒಂದಷ್ಟು ಪದಾರ್ಥಗಳನ್ನು ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಮನಸ್ಸು ಶಾಂತಿ ನೆಮ್ಮದಿಯುತವಾಗಿದ್ದು, ದೂರಭಾರ ಪ್ರಯಾಣ ಬೆಳೆಸಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ತಾಳ್ಮೆಯಿಂದ ಹೊರಡುವಂಥ ಮನಪರಿಸ್ಥಿತಿ ಇವತ್ತಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ಅಂದರೆ ಹಣಕಾಸಿನ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸ್ತಾ ಇರ್ತೀರಿ. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಯಾವುದಾದ್ರೂ ಒಂದು ಕಾಯಕದಲ್ಲಿ ಒಂದೆಜ್ಜೆ ಮುಂದೆ ಹಾಕಬೇಕು ಎಂಬತಕ್ಕಂಥ ಚಿಂತನೆ ತಮ್ಮದಾಗಿರೋದ್ರಿಂದ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಇವತ್ತು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಫಲಾಫಲಗಳಿದೆ. ಹಾಗೆ ಇವತ್ತು ವೃಷಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಮಾಡಿದ್ರೂ ಕೆಲಸಗಳು ಮತ್ತಷ್ಟು ಲಾಭದಾಯಕವಾಗಿ ಇರಲಿ ಎಂಬತಕ್ಕಂಥ ಚಿಂತನೆ, ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತೀರಿ. ಇವತ್ತು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಬೇಕು. ಅದನ್ನು ಹಸಿರು ಎಲೆಗಳ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಬೇಕು. ಇಷ್ಟು ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ಹಿರಿಯರವರೆಗೂ, ಸಣ್ಣ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ತಾವು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ತಾವು ಅಂದುಕೊಂಡ್ರು, ಅದರ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ. ಕೋಪ ಕಡಿಮೆ ಮಾಡಿಕೊಳ್ಬೇಕು. ಕೋಪ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಕೋಪದಿಂದ ಆರೋಗ್ಯ ಕೆಡುತ್ತೆ ಬಿಟ್ಟರೆ ಲಾಭ ಸಿಗ್ತಕ್ಕಂಥದ್ದಲ್ಲ. ಆದರೆ ಸರಿಯಾದ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಭಾಳ ಅದೃಷ್ಟವನ್ನು ತರುವಂಥ ಕಾಲ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರೊಬ್ಬರನ್ನು ನಂಬಿ ನಿಮ್ಮ ವಸ್ತುಗಳನ್ನು ಮತ್ತೊಬ್ಬರ ಕೈಲಿ ಕೊಟ್ಟು ಜವಾಬ್ದಾರಿಗಾಗಲಿ ಅಥವಾ ಬೆಲೆ ಬಾಳೋ ವಸ್ತುವನ್ನು ಇನ್ನೊಬ್ಬರ ಕೈಲಿ ಕೂತ್ಕೊಳ್ತಕ್ಕಂಥದ್ದಾಗಲಿ ಇದು ಸಮಂಜಸ ಅಲ್ಲ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ಒಂದು ಅದೃಷ್ಟವೂ ಇದೆ. ಅದರ ಹಿಂದೆ ಒಂದು ಸಣ್ಣ ಸಮಸ್ಯೆಯೂ ಇದೆ. ಸಮಸ್ಯೆ ಎಂಬತಕ್ಕಂಥದ್ದು ಮೈಮರೆತು ನಿಂತಾಗ ಅಥವಾ ನಾವು ಏನಾದರೂ ಜವಾಬ್ದಾರಿ ಇಲ್ದಿರ ನಡ್ಕೊಂಡಾಗ ಇದು ಸಮಸ್ಯೆ ಆಗುತ್ತೆ. ಆದರೆ ಅಷ್ಟೇ ಅದೃಷ್ಟವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತು ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಗೌರವವಾಗಿ ನಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲೂ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ದಿನಗಳ ನಂತರ ಇಂತಹದ್ದೊಂದು ಅದೃಷ್ಟ ಅಂದರೂ ತಪ್ಪಾಗೋದಿಲ್ಲ. ಆದರೂ ಬುಧವಾರ ಮಹಾವಿಷ್ಣು ಪ್ರಾರ್ಥನೆ ಮಾಡಬೇಕು, ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಬೇಕು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ಇವತ್ತು ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಬ್ಬರಿಗೋ 3 ಜನಕ್ಕೋ ಅಥವಾ 4 ಜನಕ್ಕೋ ಒಂದು ಲೋಟ ಹಾಲು, ಒಂದು ಸ್ವಲ್ಪ ಹಣ್ಣು ಅಥವಾ ಏನಾದರೂ ಒಂಚೂರು ಅವರ ಹಸಿವಿಗೆ ತಕ್ಕನಾಗ ಒಂಚೂರು ಆಹಾರ, ಅದರಲ್ಲೂ ಶುಭ ಸಂಧ್ಯಾಕಾಲ ತಪ್ಪದಿರ ವಿಷ್ಣು ಆಲಯಕ್ಕೆ ಬಂದೊಂದು ತುಳಸಿ ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಧರ್ಮ ಕಾರ್ಯಗಳಾದರೂ ಅದರ ಫಲಾಫಲಗಳನ್ನು ಸಂಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕು. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾದಿದೇಪದಂ ಸಮೂಢಪಸ್ಯಮಾಗುಂ ಸೊರೆ. ವಿಷ್ಣುದೇವರ ಪ್ರಾರ್ಥನೆಯಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ.
ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ? ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹೆಸರು ಊರು ಬೇಡ ಸರ್. ಆಯ್ತು, ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು ಸ್ವಲ್ಪ ಮನೆ ಬಗ್ಗೆ ಸಮಸ್ಯೆ ಇತ್ತು ಗುರುಜಿ. ನಾವು 10 ವರ್ಷ ಆಯ್ತು ಗುರುಜಿ, ನಾವು ಬಾಡಿಗೆ ಮನೆಗಿದ್ದೇವೆ ಗುರುಜಿ. ನಾವು ನಮ್ದು ಒಂದು ಮನಿ ಬರೋದಿತ್ರಿ ಆಶ್ರಯಲಿಂತ್ರ. ಅದಿನ್ನು ಯಾವಾಗ ಬರ್ತೈತೆ ಅನ್ಕೊಂಡಿ ಕೇಳೋದಿತ್ರಿ. ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ಇರ್ತಕ್ಕಂಥ ಸಮಸ್ಯೆಗಳು ಇನ್ನು ಈ ನವಂಬರ್ವರೆಗೂ ಹಾಗೇ ಇರುತ್ತೆ. ಈ ನವಂಬರ್ ತಿಂಗಳ ಕಳೆದ ಮೇಲೆ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಆಗ ಭಗವಂತ ನಿನಗೆ ಏನೆಲ್ಲ ಕೊಡಬೇಕಾಗಿದೆಯೋ, ಯಾವುದನ್ನು ಅಪೇಕ್ಷೆ ಪಟ್ಟು ನನ್ನ ಮುಂದೆ ಈ ಪ್ರಶ್ನೆ ಇಟ್ಟಿದ್ದೀರೋ ಅದನ್ನು ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಅಂದರೆ ಈ ನವಂಬರ್ 16 ಅಥವಾ 18ನೇ ತಾರೀಕು ಆದಮೇಲೆ ನಿಮ್ಮ ಪ್ರಯತ್ನ ಶೀಘ್ರವಾಗಿ ಸಫಲತೆ ಆಗುತ್ತೆ, ಒಳ್ಳೆಯದಾಗತ್ತೆ. ಅದರ ಮುಂಚಿತವಾಗಿ ಮೊದಲು ನೀವು ನಿಮ್ಮ ಮನೆಯವರೆಲ್ಲರೂ ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರಕ್ಕೆ, ಒಂದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು ದೇವರ ದರ್ಶನ ಮಾಡಿ ಒಂದು ರಾತ್ರಿ ಅಲ್ಲಿ ಮಲಗಿದ್ದು ಬೆಳಗಿನ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಮನೆಗೆ ಬಂದ ಮೇಲೆ ಒಂದು 9 ದಿವಸ ಅಥವಾ 11 ದಿವಸ 9 ಅಥವಾ 11 ದಿವಸ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಶ್ವತ್ಥ ಕಟ್ಟೆ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧ ದಂಪತಿಗಳಿಗೆ ಒಂದೊತ್ತು ಊಟ ಕೊಡಿಸಿ. ವೃದ್ಧ ದಂಪತಿಗಳಿಗೆ ಊಟ ಕೊಡಿಸೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಅಲ್ಲಿಂದ ಆಚೆಗೆ ನೀವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗಲಿ ತಾಯಿ, ಹೇಳಮ್ಮ. ಯಾವಾಗ ಮಾಡಿದ ಗುರುಜಿ? ನೀವು ಯಾವಾಗಾದರೂ ಮಾಡಿ, ಆದಷ್ಟು ಬೇಗನೆ ಮಾಡಿ, ಇದನ್ನು ಲೇಟ್ ಮಾಡ್ಕೋಬೇಡಿ. ಯಾಕೆಂದರೆ ಈ ಒಂದು ಅನುಷ್ಠಾನ ಬೇಗ ಮಾಡಿದ್ರೆ ನಿಮ್ಮ ಕಾರ್ಯಸಿದ್ಧಿನೂ ಅಷ್ಟೇ ಬೇಗ ಆಗುತ್ತೆ. ಮಾಡಿಮ್ಮ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ತುಂಬ ದಿವಸಗಳ ನಂತರ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹದಿಂದ ಸಿಂಹರಾಶಿಯವರಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಯಾರೊಬ್ಬರ ಮಾತನ್ನು ಕೇಳ್ತಕ್ಕಂಥವರಲ್ಲ, ಯಾರೊಬ್ಬರ ಮಾತಿನಂತೆ ನಡ್ಕೊಳ್ತಕ್ಕಂಥವರು ಅಲ್ಲ. ನಿಮಗೆ ಸರಿ ಅನ್ಸೋದನ್ನು ನೀವು ಮಾಡ್ತಾ ಮುಂದೆ ನಡೀತೀರಿ. ಇವತ್ತಂತೂ ಬಹಳ ಅದ್ಭುತವಾದಂತಹ ಫಲ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ವಿದ್ಯಾರ್ಥಿಗಳು ಓದೋದ್ರ ಕಡೆ ಆಗಲಿ, ಅಥವಾ ಹೆಣ್ಣು ಮಕ್ಕಳು ನಿಮ್ಮದೇ ಆದಂಥ ಒಂದು ಸ್ವತಂತ್ರ ಬದುಕನ್ನು ಕಾಣ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ಮನಸಾ ಇಚ್ಛೆ ತಾವು ಹಾಕುವಂಥ ಹೆಜ್ಜೆಯಲ್ಲಿ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಗಾಗಲಿ ಎಲ್ಲವೂ ಲಾಭ ಇರ್ತಕ್ಕಂಥದ್ದೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಸಿಂಹರಾಶಿಯವರು ಖಂಡಿತ ಅದೃಷ್ಟವನ್ನೇ ನೋಡ್ತೀರಿ. ಇವತ್ತು ನೀವು ಧರಿಸಿರ್ತಕ್ಕಂಥ ವಸ್ತ್ರ ಆಗಲಿ, ಅಥವಾ ನಿಮ್ಮ ಅಲಂಕಾರ ಆಗಿರಲಿ, ಅಥವಾ ದೂರಭಾರ ಹೊರಡಬೇಕು ಅನ್ನೋ ಮನಸ್ಸಾಗಲಿ ಎಲ್ಲವೂ ಲಾಭದಾಯಕವೇ. ಅದರಲ್ಲೂ ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಪ್ರಯಾಣವನ್ನು ಮತ್ತಷ್ಟು ಅದ್ಭುತಪಡಿಸ್ಕೊಳ್ಳೋದು, ಅಥವಾ ವ್ಯವಹಾರಗಳನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಳೋದು, ಆರ್ಥಿಕ ಸಂಕಷ್ಟದಲ್ಲಿ ಇಲ್ಲಿವರೆಗೂ ಏನು ನರಳುತ್ತಾ ಇದ್ರೋ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲೂ ಬದಲಾವಣೆ ತಂದುಕೊಳ್ತೀರಿ. ಅಂತಹ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ವ್ಯಾಪಾರ ವ್ಯವಹಾರಗಳು ಮಾಡುವಾಗ ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ವಿದ್ಯಾರ್ಥಿಗಳು ಓದುವಾಗ ನಿಮ್ಮ ಇನ್ನಷ್ಟು ಹಿರಿಯರು ಅಥವಾ ಅನುಭವಸ್ಥರ ಮಾತನ್ನು ಕೇಳಬೇಕು. ಹಾಗೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಒಬ್ಬರೇ ನಡೀತಕ್ಕಂಥದ್ದಲ್ಲ, ಮತ್ತೊಬ್ಬರ ಸಹಾಯ ಬೇಕೇ ಬೇಕು. ಇವತ್ತು ಸಂಪೂರ್ಣವಾಗಿ ತಾವು ಮಾಡುವ ಎಲ್ಲ ಕೆಲಸವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಆದರೆ ಕೆಲವಷ್ಟು ಸಮಸ್ಯೆಗಳಿದ್ದರೂ ಸಹಿತ ಸಮಸ್ಯೆಗಳಿದ್ದಾಗ ಒಂದು ಪರಿಹಾರವನ್ನು ಕಲ್ಪನೆ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾಗುವಂಥದ್ದು, ನಿಮ್ಮ ಅದೃಷ್ಟದಲ್ಲಿ ಬರೆದಿರುವಂಥದ್ದು. ಅದಕ್ಕಾಗಿ ಗೌರಿಯನ್ನು ಪ್ರಾರ್ಥನೆ ಮಾಡಿ, ದೇವಿಯನ್ನು ಆರಾಧನೆ ಮಾಡಿ, ಅಥವಾ ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿ, ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಬಡಿಸಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರು ಏನು ಹೇಳ್ತಾರೋ ಅದನ್ನೇ ಪಾಲನೆ ಮಾಡಿ. ಆಗಷ್ಟೇ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವಿದ್ಯಾರ್ಥಿಗಳು ಓದುವಾಗ ಸಾಧ್ಯವಾದಷ್ಟು ಗಾಂಭೀರ್ಯದಲ್ಲಿರಬೇಕು, ಓದುವಾಗ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ಇವತ್ತು ನಿಮ್ಮ ಅಭ್ಯಾಸ ಕ್ರಮವನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಒಂದಷ್ಟು ತುಳಸಿಯನ್ನು ವಿಷ್ಣು ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು. ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಮಹಾಮಂತ್ರವನ್ನು 54 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಹೀಗೆ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ, ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಆದರೆ ಇದು ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರವೇ ಹೀಗಿರುತ್ತೆ. 2 ಗಂಟೆವರೆಗೂ ನೀವು ಅಂದುಕೊಂಡಿದ್ದೆಲ್ಲ ಕೆಲಸ ಸಾಧನೆ. 2 ಗಂಟೆ ನಂತರ ಮಂದಗತಿಯಲ್ಲಿ ಸಾಗುತ್ತೆ. ಯಾವ ಕೆಲಸ ಆಗುತ್ತೋ ಬಿಡುತ್ತೋ ಎಂಬತಕ್ಕಂಥದ್ರ ಸಂದೇಹ ಸಂಶಯ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಸರಿಸುಮಾರು 4ರಿಂದ 6ರ ತನಕ ತಾವು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಮನಸ್ಸು ಒಪ್ಪೋದಿಲ್ಲ. ಬಲವಂತ ಮಾಗಸ್ತಾನ, ಅಥವಾ ಉದ್ಯೋಗಕ್ಕೆ ರಜೆ ಬೇಕು, ಅಥವಾ ವ್ಯವಹಾರಗಳನ್ನು ಬಿಟ್ಟು ಎಲ್ಲನೂ ದೂರ ಹೊರಡಬೇಕು, ಮಾಡುವಂಥ ಕೆಲಸವನ್ನು ಕೈಬಿಟ್ಟು ಹೊರಡುವಂಥ ಮನಸ್ಸು ನಿಮ್ಮದಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರುವಂಥ ಕಾಲವೂ ಎದುರಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಮೊದಲು ಮಾಡಬೇಕಾದ್ದು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದು ಸಾಧನೆ ಆಗುತ್ತೆ. ಆದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ, ಅಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ದೋಷ ಉಂಟಾಗ್ತಾ ಇದ್ದಾಗ, ಮನಸ್ಸು ಇಲ್ಲದ ಕಸಿಬಿಸಿ ಉಂಟಾಗುವಾಗ, ಯಾವುದಾದ್ರೂ ವ್ಯಾಜ್ಯಗಳು ಎದುರಾಗುತ್ತೇನೋ ಎಂಬತಕ್ಕಂಥ ಭಯಭೀತರಾದಾಗ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅದರಲ್ಲೂ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳು ಒಂದು ಕಡೆ ಸೇರಿಸಿ ಅಲ್ಲಿ ನೀವು ವಿಶೇಷವಾಗಿ ದುರ್ಗಾ ಪರಮೇಶ್ವರಿಯನ್ನು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅನುಗ್ರಹ ಇವತ್ತಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಮೊದಲು ಮನೆ ದೇವರ ಪ್ರಾರ್ಥನೆ ಬೇಕಾಗತ್ತೆ. ಮನೆ ದೇವರ ಪ್ರಾರ್ಥನೆಯಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಇವತ್ತು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹತ್ತಿರದಲ್ಲಿ ಎಲ್ಲಾದರೂ ಕಗ್ಲಿ ಇದ್ದರೆ ಕಗ್ಲಿ ಮರ ಅಥವಾ ಬೇವಿನ ಮರ, ಕಗ್ಲಿ ಮರ ಆಗಿರಲಿ ಅಥವಾ ಬೇವಿನ ಮರ ಆಗಲಿ, ಇಂತಹ ಕಡೆ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿ. ಹಾಗೆ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಮೊದಲು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ದೇವರ ಸಾನ್ನಿಧ್ಯದಲ್ಲಿ 2 ದೀಪವನ್ನು ಹಚ್ಚತಕ್ಕಂಥದ್ದು, ಅಥವಾ 1 ಚಿಟಿಕೆ ತೊಗರಿ ಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು, ಅಥವಾ ಯಾರಾದರೂ ನಿರ್ಗತಿಕರಿಗೆ, ತುಂಬ ಬಡತನದಲ್ಲಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು, ಇಂತಹ ಒಂದು ಕಾಯಕವನ್ನು ಮಾಡಿದ್ದೇ ಆದರೆ ತುಂಬ ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವಿರ್ಬೋದು, ಆರೋಗ್ಯ ಸರಿ ಇಲ್ಲದೇ ಇರತಕ್ಕಂಥದ್ದು ಇರ್ಬೋದು. ಆದರೆ ಇದನ್ನು ಸರಿಪಡಿಸ್ಕೊಂಡು ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗದಿಂದ ಮಾಡಕತ್ತೀವಿ ಗುರುಜಿ. ಗುಲ್ಬರ್ಗದಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀಬಾಯಿ ಅದಾರಲ್ರಿ. ಲಕ್ಷ್ಮೀಬಾಯಿ ಅಂತ ಹೇಳಿ ಗುರುಜವ್ರ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ಕೋಟಿ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಗೆ ತಲೆನೇ ಸುತ್ತ ಹೊಡಿತದ ನೋಡ್ರಿ, ಈಗ ಬರೇ ಚಕ್ರ ಬರ್ತದ ನೋಡ್ರಿ. ಯಾವಾಗಿಂದ ಈ ಥರ ಸಮಸ್ಯೆ? ಅದು ಹಂಗೆ ಯಾವಾಗಾರ ಅಮ್ಮ ಮಾತಾದ್ರ ಗುರುಜಿ. ಒಂದು ಕೆಲಸ ಮಾಡಿ, ಈ ಥರ ಸಮಸ್ಯೆ ಇದ್ದಾಗ ಒಂದು 15 ದಿವಸ, ಇವತ್ತು ಆರೋಗ್ಯ ಗುಣ ಆಯಿತು ಅಂತ ಬಿಡಬಾರ್ದು. 15 ದಿವಸ ಈ ವೈದ್ಯ ಮಾಡಬೇಕು. 15 ದಿವಸ ನೀವು ಮಾಡಬೇಕಾಗಿದ್ದು, ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕಾಫಿ ಟೀ ಕುಡಿಯೋದಕ್ಕೆ ಮೊದಲು ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ನಾಲಿಗೆ ಮೇಲೆ ಹಾಕೊಂಡು ಚೆನ್ನಾಗಿ ಆಗೋದು ರಸ ತಗೊಳ್ಬೇಕು. ಹಾಗೆ ಒಂದು ಕನಿಷ್ಠ ಪಕ್ಷ ಒಂದು 4 ಸ್ಪೂನಷ್ಟು ಜೀರಿಗೆಯನ್ನು ಒಂದು 4 ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆ ಕುದ್ದು ಆರಿರ್ತಕ್ಕಂತಹ ನೀರನ್ನೇ ನೀವು ಕುಡಿಬೇಕು ಡೈಲಿ. ಇದೊಂದು 10ರಿಂದ 15 ದಿವಸ ಮಾಡಿ. ಇದ್ರ ಜೊತೆಗೆ ಹಾದ ಕಾಲ ಸಮಾಚಾರ ಏನ್ ನಮ್ಮ ಮೈದಂದ್ರ ಬಹಳ ಕಾಣಕತ್ತಾರ ನೋಡ್ರಿ ಗುರುಜಿ. ಹೇಳಮ್ಮ. ಹೊಲಾನೇ ಕೊಡಲಾಗ್ಯಾರ, 40 ವರ್ಷ ದಿನ ಆಯ್ತು ಹೊಲಾನೇ ಕೊಡಲಾಗ್ಯಾರಿ. ಅಂದ್ರೆ ಭಾಗ ಮಾಡ್ತಾ ಇಲ್ಲ? ಇಲ್ರಿ ಗುರುಜಿ. ನಿಮ್ಮ ಮನೆಯವ್ರಿಗೆ ಕೇಳೋದಿಲ್ವಾ? ನಮ್ಮ ಮನೆಯವ್ರು ಇಲ್ರಿ ಗುರುಜಿ. ಓಹೋ. ಮಕ್ಕಳು ಎಷ್ಟು ಜನ ಇದಾರಮ್ಮ? ನನಗೆ 6 ಮಂದಿ ಅದಾರಿ ಮಕ್ಕಳು ರೀ. 6 ಮಂದಿ ಮಕ್ಕಳು. ಮಕ್ಕಳೆಲ್ಲ ಓದ್ತಾ ಇದ್ದಾರಾ? ಓದ್ಲಿಕತ್ತಾರಿ ಗುರುಜಿ. ಮತ್ತೆ 6 ಮಂದಿ ಮಕ್ಕಳಿದ್ದಾಗ ಮನೆಯವರು ಭಾಗ ಕೊಡಬೇಕಾದ ಧರ್ಮ ಅಲ್ವಾ? ಯಾಕೆ ಕೊಡ್ತಿಲ್ಲ ಅವರು? ಮನ ಮೈದಂದ್ಯಾರ ಗುರುಜಿ. ಮೈದ್ನ ಏನು ಕೆಲಸ ಮಾಡ್ತಾರಮ್ಮ? ಅವ್ರು ಏನ್ ಮಾಡ್ತಾರೆ, ಒಕ್ಕಲ್ತನ ಮಾಡ್ತಾರೆ, ಒಟ್ಟು ಹಂಚಿ ಕೊಡಲಾಗ್ಯಾರಿ.
ಆಗತ್ತೆ. ಒಂದು ಕೆಲಸ ಮಾಡು, ಊರಲ್ಲಿ ಯಾರಾದರೂ 4 ಜನ ಹಿರಿಯರನ್ನ ಕೂಡಿಸ್ಕೊಂಡು, ಮುಂದೆ ಬರ್ತಾ ದಿನಗಳಲ್ಲಿ ಇನ್ನೂ ಕಷ್ಟಕ್ಕೆ ಬರುತ್ತೆ, ಆದಷ್ಟು ಬೇಗ ನಿಮ್ಮ ಭಾಗಕ್ಕೆ ಅಂತ ಏನು ಬರಬೇಕೋ ಬರ್ತಕ್ಕಂಥದ್ದನ್ನು ನಮಗೆ ಕೊಡಿಸಿ ಅಂತೇಳಿ ಯಾರನ್ನ 4 ಜನ ದೊಡ್ಡವ್ರನ್ನ ಕೂಡಿಸ್ಕೊಂಡು ಮಾತಾಡಿಸು. ಯಾಕೆಂದರೆ ನಿನಗೂ 6 ಜನ ಮಕ್ಕಳು ಅಂದರೆ ನಾಳೆ ಆ ಮಕ್ಕಳಿಗೂ ಒಂದಷ್ಟು ಆಸ್ತಿ ಬೇಕಲ್ವ. ಜೊತೆಗೆ ಮಕ್ಕಳು ಬೆಳೆದು ನಿಂತ್ಕೊಂಡಾಗ ನಾಳೆ ಆ ಮಕ್ಕಳು ಅವ್ರ ಮನೆ ಮಕ್ಕಳು ನಿಮ್ಮನೆ ಮಕ್ಕಳು ಗಲಾಟೆ ಮಾಡಿಕೊಂಡು ಹೊಡೆದಾಡ್ಕೊಳ್ಳೋದಕ್ಕಿಂತ ದೊಡ್ಡವರು ನೀವಿದ್ದಾಗಲೇ ಅದಕ್ಕೊಂದು ಒಳ್ಳೆ ತೀರ್ಮಾನ ತಂದುಕೊಂಡು ನ್ಯಾಯಬದ್ಧವಾಗಿ ಒಂದು ತೀರ್ಮಾನಕ್ಕೆ ತಂದರೆ ಅದು ಖಂಡಿತ ಒಳಿತಾಗತ್ತೆ. ಒಂದು ಕೆಲಸ ಮಾಡು ಗುರುಜಿ, ನನ್ನ ಮಗ ಕೇಳಕ್ ಹೋದ್ರ ನನ್ನ ಮಗನಿಗೆ ಬಡಿತೇವ್ ಅಂತಾರ್ರಿ ಗುರುಜಿ. ಯಾ ಮಾಡ್ಬೇಕ್ರಿ? ಅದಕ್ಕೆಮ್ಮ ನಾನು ಹೇಳ್ತಾ ಇರೋದು, ನಾಳೆ ಮಕ್ಕಳು ಕಿತ್ತಾಡಿ ಹೊಡೆದಾಡಿಕೊಂಡು ಇಲ್ಲದ ಸಮಸ್ಯೆ ತಂದುಕೊಳ್ಳೋದಕ್ಕಿಂತ ಮನೇಲಿ ದೊಡ್ಡವರು ಅಂತ ನೀವಿದ್ದಾಗ ನೀವು ಯಾರಾದರೂ 4 ಜನ ದೊಡ್ಡವ್ರನ್ನ ಕೂಡಿಸ್ಕೊಂಡು ಆದಷ್ಟು ಬೇಗ ಈ ತೀರ್ಮಾನಕ್ಕೆ ತೊಗೊಳ್ಳಿ. ಖಂಡಿತ ಒಳ್ಳೇದಾಗತ್ತೆ, ತೀರ್ಮಾನ ಆಗತ್ತೆ. ಇದು ಒಳ್ಳೆ ಸಮಯ, ಈ ಸಮಯದಲ್ಲೇ ಮಾತಾಡಿ. ಬಾತ್ರಿ ಗುರುಜಿ, ಅಮ್ಮ ನನ್ನ ಮಗ ಓದ್ಲಿಕತ್ತನ್ರಿ, ಅದು ಕೋಚಿಂಗ್ ರೀ, ಇದು ನೌಕರಿ ಆಗ್ಬೇಕು ನೋಡ್ರಿ ಗುರುಜಿ, ದೇವ್ರ ಪುಣ್ಯದಿಂದ. ಆಗಲಿ ಅಮ್ಮ, ನೌಕರಿ ಆಗಲಿ, ಒಳ್ಳೇದಾಗಲಿ. ಹಾಗೆ ಬೇಗ ಈ ಜಮೀನು ವಿಚಾರನೂ ಬೇಗ ಇತ್ಯರ್ಥ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ತಾವು ಇವತ್ತು ಯಾವ ಕಾಯಕವನ್ನು ಮಾಡಿದ್ರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದಿಷ್ಟು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 23 ನಿಮಿಷದವರೆಗೂ ಅದೃಷ್ಟದ ಫಲ ಸಾಕಷ್ಟು ಇದೆ. ಯಾವುದೇ ಕೆಲಸವಾಗಲಿ, ಏನೇ ವೃತ್ತಿಧರ್ಮ ಆಗಲಿ, ಯಾವ ಪ್ರೊಫೆಷನಲ್ ಇರ್ತಕ್ಕಂಥ ಯಾವ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಮಧ್ಯಾಹ್ನದ ಒಳಗಾಗಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆಫೀಸಲ್ಲಾಗಲಿ ಅಥವಾ ಕೋರ್ಟ್ ಕಚೇರಿಯಲ್ಲಾಗಲಿ ಯಾವುದೇ ಒಂದು ಕೇಸಿಗೆ ಸಂಬಂಧಪಟ್ಟ ವಿಚಾರ ಆದ್ರೂ ಭಾಳ ಅರ್ಥೈಸ್ಕೊಂಡು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದ್ದರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4:20 ತನಕ ಮಾತ್ರ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಈ ಸಮಯದಲ್ಲಿ ಗಾಡಿ ಡ್ರೈವ್ ಮಾಡುವಾಗ ಅಥವಾ ಯಾವುದೇ ಒಂದು ಬೇರೆ ಕೆಲಸಗಳು ಮಾಡುವಾಗ, ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಈ ಸಮಯದಲ್ಲಿ ಜಾಗೃತರಾಗಿರಿ. ಉಳಿದಂತೆ ಇನ್ನು ಸಂಧ್ಯಾಕಾಲ ಅಂತೂ ಬಹಳ ಅದ್ಭುತವಾದ ಕಾಲವೇ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಕುಂಕುಮಾರ್ಚನೆನೋ ಅಥವಾ ಲಕ್ಷ್ಮಿಯ ಒಂದು ಅರ್ಚನೆನೋ ಅಥವಾ ಕುಂಕುಮಾರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಧನುರಾಶಿಯವರಿಗೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಮಕರ ರಾಶಿ ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ತಲೆನೋವು, ಕಣ್ಗಳು ಉರಿ ಬರ್ತಕ್ಕಂಥದ್ದು ಅಥವಾ ಚರ್ಮದಿಂದ ಉಂಟಾಗುವಂಥ ಸಮಸ್ಯೆ ಎದುರಾಗುವಂಥದ್ದು, ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ಮಕರ ರಾಶಿಯವರಿಗೆ ಒಂದಿಷ್ಟು ಸಮಸ್ಯೆ ಇದೆ. ಅದಕ್ಕಾಗಿ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರಿಗೆ ಇಷ್ಟು ತುಳಸಿ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು, ಒಂದಷ್ಟು ಜೇನುತುಪ್ಪವನ್ನು ದೇವರ ನೈವೇದ್ಯ ಮಾಡಿ ಅದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಆಗಲಿ, ಆರೋಗ್ಯ ಆಗಲಿ, ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲೇ ಕಂಡುಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಹಾಗೆ ಒಳ್ಳೆ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 2 ಗಂಟೆ 45 ನಿಮಿಷ, ಆ 45 ನಿಮಿಷಗಳಲ್ಲಿ ಮಾತ್ರ ಜಾಗೃತರಾಗಿದ್ದು ಎಚ್ಚರಿಕೆಯ ನಡೆದರೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚೆನ್ನಾಗಿರೋದ್ರಿಂದಲೇ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಆರೋಗ್ಯ ದೃಷ್ಟಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಒಳ್ಳೆ ಮನೋರಂಜನಾ ಕ್ಷೇತ್ರಕ್ಕೆ ಹೋಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇರತಕ್ಕಂಥ ತಾಣಗಳಲ್ಲಿ ಇರ್ತಕ್ಕಂಥದ್ದು, ಮಾಡುವಂಥ ಕೆಲಸಗಳನ್ನು ಮತ್ತಷ್ಟು ಅರ್ಥೈಸ್ಕೊಂಡು ಮಾಡ್ತಕ್ಕಂಥದ್ದು, ಭಗವಂತ ಒಂದಲ್ಲ ಒಂದು ಕಡೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ತಾವು ಏನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ನಿಮ್ಮ ಕೆಲಸದಲ್ಲಿ, ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸಿನ ಹಾದಿಯನ್ನು ತಾವು ಕಾಣಬಹುದು. ಅಥವಾ ಆತ್ಮೀಯರಾಗಲಿ, ಸ್ನೇಹಿತರಾಗಲಿ, ಬಂಧು ಬಳಗ ಆಗಲಿ, ಅಥವಾ ಯಾರೊಬ್ಬರು ಹೇಳುವಂಥ ಮಾತನ್ನು ಆಲಿಸಿ ಸರಿ ತಪ್ಪನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾರು ಹೇಳಿದ ಮಾತನ್ನು ಆಲಿಸಬೇಕಾದ್ರೂ ನಿಮಗದು ಸರಿ ಅನಿಸಿದ್ರೆ ಮಾತ್ರ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಸರಿ ಅನಿಸಿದ್ಯೋ ಅಲ್ವೋ, ನಾವು ಏನೂ ಆಲೋಚನೆ ಮಾಡ್ದಿರಾ ಹೇಳಿದ ಮಾತನ್ನೇ ಆಲಿಸಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಯಾರು ಹೇಳುವಂಥ ಮಾತು ನಿಮಗೆ ಸರಿ ಅನಿಸಬೇಕು.
ನಿಮಗೆ ಸರಿ ಅನಿಸಿದರೆ ಮಾತ್ರ ನೀವು ಆ ಚಿಂತನೆ ಮಾಡಬೇಕು, ಆಗಷ್ಟೇ ಫಲ ಸಿಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಗುರು ಹಿರಿಯರ ಅನುಗ್ರಹ ಬೇಕು. ಅದಕ್ಕಾಗಿ ಗುರು ಹಿರಿಯರಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಒಳ್ಳೆ ತೀರ್ಮಾನ ತಂದ್ಕೊಳ್ಳಿ. ಕುಂಭರಾಶಿಯವರು ಒಳಿತನ್ನೇ ಕಾಣ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕೊಟ್ಟ ವ್ಯವಹಾರಗಳು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಕೆಲವಷ್ಟು ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಕೆಲವು ದೂರಭಾರ ಪ್ರಯಾಣಕ್ಕೆ ಹೊರಟಾಗ ಆಗಿರ್ತಕ್ಕಂಥ ಅಚಾತುರ್ಯಗಳ ಬಗ್ಗೆ ಮತ್ತಷ್ಟು ಮಲಿಕೆ ಹಾಕುವಂಥದ್ದು, ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದು ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ. 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದಂಥದ್ದು, ಯಾವುದೇ ಕಾಯಕವನ್ನು ಮಾಡಿದ್ರೂ ಮತ್ತೊಬ್ಬ ಹಿರಿಯರು, ನಿಮ್ಮ ಹಿತೈಷಿಗಳು ಅವರು ಹೇಳುವ ಮಾತನ್ನೂ ಸಹಿತ ನೀವು ಆಲಿಸೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಕೆಲಸಗಳಲ್ಲಿ ಲಾಭ ಸಿಗಬೇಕಾದ್ರೆ ಗುರು ಹಿರಿಯರ ಮಾತಿನಂತೆ ಇರಬೇಕು. ಹಾಗೆ ನಿಮ್ಮ ಶಕ್ತಿಯಾನುಸಾರ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನಿಸಿದಾಗ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇವತ್ತು ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಕುಂಕುಮಾರ್ಚನೆ ಆಗಲಿ ಅಥವಾ ಪುಷ್ಪಾರ್ಚನೆ ಆಗಲಿ ಅಥವಾ 9 ವರ್ಷದ ಒಳಗಿರತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೇ ಆದರೆ ಅದೃಷ್ಟದ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ, ಇನ್ನು ಈಗ ಗುರುಗಳೇ ಪಿತೃಪಕ್ಷದ ಕುರಿತಾಗಿ ಪವಿತ್ರ ಅನ್ನೋರು ಕನಕಪುರದಿಂದ ಒಂದು ಪತ್ರವನ್ನು ಬರೆದಿದ್ದಾರೆ. ಗುರುಗಳೇ, ಏನಪ್ಪ ಅಂತಂದರೆ, ಗುರುಗಳೇ, ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಮಗಳು. ಈಗ ನನಗೆ ಮದುವೆ ಆಗಿ ನಾನೀಗ ಗಂಡನ ಮನೆಯಲ್ಲಿದ್ದೇನೆ. ಆದರೆ ನಾನು ದುರಾದೃಷ್ಟವಶಾತ್ ನನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದೇನೆ. ಆದರೆ ಅವರಿಗೆ ನಾನೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು. ಇಲ್ಲ ಅಂತಂದರೆ ಈ ಒಂದು ಪಕ್ಷ ಮಾಸದಲ್ಲಾದರೂ ನಾನು ಅವ್ರಿಗೆ ಜ್ಞಾಪಿಸ್ಕೊಳ್ಬೇಕು, ಅವ್ರಿಗೊಂದು ತರ್ಪಣವನ್ನು ಕೊಡ್ತಕ್ಕಂಥದ್ದಾಗಲಿ. ಇದೆಲ್ಲವೂ ಕೂಡ ನನ್ನ ಮನಸ್ಸಲ್ಲೂ ಕೂಡ ಒಂದು ಆಸೆ ಇದೆ. ನನ್ನ ತಂದೆ ತಾಯಿಯನ್ನು ನಾನು ನೋಡ್ಕೊಳ್ಬೇಕು. ಅವರು ಗತಿಸಿದ್ದಾದ್ರೂ ಎಲ್ಲವೂ ಕೂಡ ನೀವು ಹೇಳ್ತಕ್ಕಂಥ ವಿಚಾರವನ್ನೆಲ್ಲವನ್ನೂ ಕೂಡ ಕೇಳ್ತಾ ಇದ್ದರೆ ನನಗೂ ಕೂಡ ಈ ಒಂದು ವಿಚಾರವಾಗಿ ಮುಂದುವರಿಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಇದೆ. ನಾನು ಅಂದ್ಕೊಳ್ತೀನಿ ಇದೆಲ್ಲ ಒಂದು ಕಡೆ ಲೋಕ ಕಲ್ಯಾಣಾರ್ಥವಾಗೇ ಇದೆ ಗುರುಗಳೇ. ಇದೊಂದು ಪ್ರಶ್ನೆ ಎಲ್ರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದೇ ಅಂದ್ಕೊಳ್ತೀನಿ. ಖಂಡಿತ. ಯಾಕೆಂದರೆ ಒಬ್ಬ ಹೆಣ್ಣು ಮಗಳು, ಸಾರ್ವತ್ರಿಕವಾಗಿ ಹೆಣ್ಣು ಮಕ್ಕಳಲ್ಲಿ ಮನಸ್ಸು ಬಂದೇ ಬರುತ್ತೆ. ಗಂಡು ಮಕ್ಕಳ ಮನಸ್ಸು ಸೋಲುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಹೆಣ್ಣು ಮಗಳಿಗೆ ಸದಾಕಾಲ ಹೆಣ್ಣು ಮಕ್ಕಳು ಯಾವತ್ತೂ ಅಷ್ಟೇ ಮನೆಗೆ ಬಂದ ತಕ್ಷಣ ಮೊದಲು ನೋಡುವಂಥದ್ದು ಹೆಣ್ಣು ಮಕ್ಕಳಾಗತ್ತೆ. ಹೆಣ್ಣಿನ ಮನಸ್ಸು ಏನಿರುತ್ತೆ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಟ್ಟಿರ್ತಕ್ಕಂಥದ್ದು ಒಂದು ಹೆಣ್ಣು ಮಗು. ಒಂದು ಹೆಣ್ಣಿನ ಮನಸ್ಸು ಮಿಡಿತಕ್ಕಂಥದ್ದು ಬೇರೆ, ಗಂಡಿನ ಮನಸ್ಸು ಮಿಡಿತಕ್ಕಂಥದ್ದು ಬೇರೆ. ಗಂಡು ಮಕ್ಕಳು ಆಲೋಚನೆ ಮಾಡ್ತಕ್ಕಂಥ ರೀತಿ ಹೇಗಿರುತ್ತೆ ಅಂದರೆ, ಅವರು ಮೂಗಿನೇರಕ್ಕೆ ಆಲೋಚನೆ ಮಾಡ್ತಿರ್ತಾರೆ. ಹೆಣ್ಣು ಮಕ್ಕಳ ಆಲೋಚನೆ ಹೇಗಿರುತ್ತೆ ಅಂದರೆ, ಹೆಣ್ಣು ಮಕ್ಕಳ ಮನೋಪರಿಸ್ಥಿತಿ, ಅವರು ಎಲ್ಲ ಕಡೆಯಲ್ಲೂ ಕಷ್ಟ ಸುಖಗಳನ್ನು ನೋಡ್ತಾ ಇರ್ತಾರಲ್ಲ, ಹಾಗಾಗಿ ಯಾರೊಬ್ಬರ ಕಷ್ಟ ನೋಡಿದಾಗಲೂ ಸಹಿತ ಈ ಕಷ್ಟ ನಮ್ಮ ಅಪ್ಪ ಅಮ್ಮಂದೇನೋ ಅನ್ನೋ ಚಿಂತನೆ ಮಾಡ್ತಾ ಇರ್ತಾರೆ. ಇರಲಿ. ಆದರೆ ಹೆಣ್ಣು ಮಕ್ಕಳು ಇವತ್ತಿನ ಸಹ ನೀವು ಕೇಳುವಂಥ ಪ್ರಶ್ನೆ, ಆ ತಾಯಿ ಕೇಳಿರೋದು ಬಹಳ ಒಳ್ಳೆಯ ಪ್ರಶ್ನೆನೇ ಕೇಳಿದ್ದಾಳೆ. ಇದು ಆಕೆಗೆ ಒಬ್ಬಳಿಗೆ ಸಂಬಂಧಪಡ್ತಕ್ಕಂಥದ್ದಲ್ಲ, ಯಾರೊಬ್ಬರಾದರೂ ಇದು ನಡೆಸ್ಬೋದು. ಆದರೆ ನಿಮಗೆ ತಿಲತರ್ಪಣ ಕೊಡಲಿಕ್ಕಾಗಲಿ, ಪಿಂಡ ಪ್ರದಾನ ಮಾಡಲಿಕ್ಕಾಗಲಿ ಇದಕ್ಕೆ ನಿಮ್ಗೆ ಅರ್ಹತೆ ಇಲ್ಲ. ಹಾಗಾಗಿ ಕೊಟ್ಟ ಹೆಣ್ಣು ಕುಲಕ್ಕೋರ್ಗು. ಯಾವತ್ತು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಕನ್ಯಾದಾನ ಮಾಡಿ ಕೊಡ್ತಾರೋ, ಯಾವತ್ತು ನೀವು ಗಂಡನ ಮನೆ ಸೇರ್ತಿರೋ, ಅಲ್ಲಿಂದ ಆಚೆಗೆ ಎಲ್ಲ ಸಂಪೂರ್ಣವಾದಂಥ ಫಲ ಜವಾಬ್ದಾರಿಗಳು ಗಂಡನ ಮನೆಗೆ ಸೇರ್ತಕ್ಕಂಥದ್ದಾಗಿರುತ್ತೆ. ಆದರೆ ಜನ್ಮದಾತರನ್ನು ಮರಿತಕ್ಕಂಥದ್ದು ಯಾರೊಬ್ಬರ ಸಭ್ಯತೆ ಅಲ್ವಲ್ಲ. ಹಾಗಾಗಿ ಜನ್ಮದಾತರಿಗೆ ಗೌರವಿಸ್ತಕ್ಕಂಥದ್ದು, ಜನ್ಮದಾತರನ್ನು ನೆನೆಸ್ಕೊಳ್ತಕ್ಕಂಥದ್ದು ಅದು ನಿಜಕ್ಕೂ ಸಾರ್ಥಕತೆಯ ಬದುಕು. ಇಲ್ಲಿ ನಿಮ್ಮ ಮನೆಯವರು, ನಿಮ್ಮ ಪತಿದೇವರು ಒಪ್ಕೊಂಡಿದ್ದೇ ಆದರೆ, ನಿಮ್ಮ ಪತಿದೇವರು ಒಪ್ಕೊಂಡಿದ್ದು, ನಿಮ್ಮ ಪತಿದೇವರಿಗೆ ಅವರ ಅಪ್ಪ ಅಮ್ಮ ಯಾರಾದರೂ ಒಬ್ಬರಿಲ್ಲ ಅಂದಾಗಲೂ ನಿಮ್ಮ ಅಪ್ಪ ಅಮ್ಮನಿಗೆ ಅವರು ಪಿಂಡ ಪ್ರದಾನ ಮಾಡ್ಬೋದು, ತಿಲತರ್ಪಣ ಕೊಡ್ಬೋದು. ನಿಮ್ಮ ಮನೆಯವರಿಗೆ, ನಿಮ್ಮ ಪತಿದೇವರಿಗೆ ಅವರ ತಂದೆ ತಾಯಿ ಇದ್ದಾಗ ಅವರೂ ಸಹಿತ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಏನು ಮಾಡ್ಬೋದು? ಹಾಗಾದರೆ ಮಾಡುವುದಕ್ಕೆ ಇದೊಂದು ಕಾಯಕ ಇದೆ. ಏನಪ್ಪ ಅಂದರೆ, ಆ ವಯಸ್ಸಿನಲ್ಲಿರ್ತಕ್ಕಂಥವ್ರು, ತಂದೆ ತಾಯಿ ವಯಸ್ಸಲ್ಲಿರ್ತಕ್ಕಂಥ ಯಾರಾದರೂ ಒಂದು 4 ಜನಕ್ಕೋ 3 ಜನಕ್ಕೋ ಒಬ್ಬರಿಗೋ ಇಬ್ಬರಿಗೋ ನಿಮ್ಮ ಶಕ್ತಿ ಅನುಸಾರ ಒಂದು ಸೀರೆ ಕುಪ್ಸಿದ ಒಂದು ಪಂಚೆ ಶಲ್ಯ ತೊಗೊಂಬನ್ನಿ. ಒಂದಷ್ಟು ಅವತ್ತು ಪದಾರ್ಥಗಳು ಏನಾದ್ರು ನಿಮ್ಮ ಮನೇಲಿ ಅಡುಗೆ ಮಾಡಿ, ಲಕ್ಷಣವಾಗಿ ಅವತ್ತು ನೀವು ಮಾಡುವ ಅಡುಗೆ ಮಧ್ಯಾಹ್ನದವರೆಗೂ ನೀವು ಉಪವಾಸ ಇರಬೇಕು. ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸ ಇದ್ದು, 12 ಗಂಟೆ ತನಕ ಉಪವಾಸ ಇದ್ದು, 12 ಗಂಟೆ ಮೇಲೆ ಯಾರಿಗಾದರೂ ಒಬ್ಬರಿಗೆ ನೀವು ಮಾಡಿರುವಂಥ ಎಲ್ಲ ಪದಾರ್ಥಗಳನ್ನು ಇವತ್ತು ನಮ್ಮ ಅಪ್ಪ ಅಮ್ಮನಿಗೆ ಅಡುಗೆ ಮಾಡಿ ಬಡಿಸ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಪದಾರ್ಥಗಳನ್ನೆಲ್ಲವೂ ಸಹಿತ ಅವರಿಗೆ ವಿನಿಯೋಗ ಮಾಡಬೇಕು. ಅಂದರೆ ಅವರು ಹೊಟ್ಟೆ ತುಂಬ ಅವ್ರು ಊಟ ಬಡಿಸ್ಬೇಕು. ಅವ್ರ ಹೊಟ್ಟೆ ತುಂಬ ಊಟ ಆದ ಮೇಲೆ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸಬೇಕು. ಅಲ್ಲಿಂದ ಆಚೆಗೆ ಅವ್ರ ಹೊಟ್ಟೆ ತುಂಬ ಊಟ ಆದಮೇಲೆ ಅವ್ರಿಗೊಂದು ಸೀರೆ ಕುಪ್ಸದ ಕಡೆನೋ ಪಂಚೇಶಲ್ಲೇನೋ ಕೊಟ್ಟು ಅವ್ರ ಆಶೀರ್ವಾದ ಪಡೀರಿ.
ಖಂಡಿತ ನಿಮ್ಮ ತಂದೆ ತಾಯಿ ತೃಪ್ತರಾಗ್ತಾರೆ. ಅವರ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಇದು ಅವರೇ ಅಂತಲ್ಲ, ಯಾರೊಬ್ಬರು ಈ ನೋವಲ್ಲಿದ್ದೀರೋ ನೀವೆಲ್ಲ ಇದನ್ನೇ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನಸಾರೆ ಬಂದೆ ಹಿಂದೆ ಪುಟ್ಟದಾದಂತಹ ಆಲಯ ಇವತ್ತು ಬೃಹತ್ ಮಟ್ಟದ ಆಲಯ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಧರ್ಮಪೀಠ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ಏನೇ ಇದ್ದರೂ ಕಷ್ಟಗಳನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗ್ತಾ ಇದೆ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದೇವಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳೆಂಬತಕ್ಕಂಥದ್ದೆಲ್ಲವೂ ಸಹಿತ ದೂರವಾಗಿ ಆದಷ್ಟು ಬೇಗ ರೈತ ಬಾಂಧವರು, ಸಮುದ್ರ ಕಡಲ ತೀರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಸಹಿತ, ಎಲ್ಲ ಬೆಸ್ತ ಕುಟುಂಬಕ್ಕೂ ಸಹಿತ, ಯಾರೆಲ್ಲ ಸಮುದ್ರವನ್ನು ನಂಬಿ ಬದುಕ್ತಿದ್ದಾರಲ್ಲ ಆ ಎಲ್ಲ ಕುಟುಂಬಗಳಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ ಸಹಿತ ಅನುಗ್ರಹ ಸಿಗಲಿ. ಯೋಧರು ಚೆನ್ನಾಗಿರಬೇಕು, ರೈತರು ಚೆನ್ನಾಗಿರಬೇಕು, ಹಾಗೆ ಸಮುದ್ರ ತೀರವನ್ನು ನಂಬಿ ಬದುಕುತ್ತಿರ್ತಕ್ಕಂಥ ಬೆಸ್ತ ಕುಟುಂಬ ಚೆನ್ನಾಗಿರಬೇಕು, ಎಲ್ಲ ನಾವಿಕರು ಚೆನ್ನಾಗಿರಬೇಕು. ಅದಕ್ಕಾಗಿ ಭಗವತಿಯಲ್ಲಿ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸೋಣ. ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಶುಭ ಸಂಧ್ಯಾಕಾಲ, ಶುಭ ಶುಕ್ರವಾರದ ಈ ಶುಭ ಮುಹೂರ್ತದಲ್ಲಿ ತಾವೆಲ್ಲರೂ ಜಗನ್ಮಾತೆಯನ್ನು ದರ್ಶನ ಮಾಡ್ತಿದ್ದೀರಿ. ತಮ್ಮೆಲ್ಲರ ಒಂದು ಅನುಗ್ರಹ ಅಂದರೆ ಭಗವತಿಯ ಅನುಗ್ರಹವನ್ನು ಪಡೆದು ತಮ್ಮಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲವೂ ಸಹಿತ ಬೇಗ ದೂರ ಆಗಲಿ ಅಂತ ಭಗವತಿಯನ್ನೇ ಪ್ರಾರ್ಥನೆ ಮಾಡೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ.
ದೊಡ್ಡ ಶಿವಾಲಯವನ್ನು ಕಟ್ಟಬಹುದು, ನಾನೇನು ಕಟ್ಟಲಯ್ಯ ಬಡವ ನಾನು ಅಂತ. ಆದರೆ ಇಲ್ಲಿರುವ ಬಡವರೆಲ್ಲರ ಕೈಲೂ ಮೊಬೈಲ್ ಇದೆ, ನೀವು ಸೇವೆ ಮಾಡಬಹುದು. ಎಲ್ಲ ಟಾರ್ಚ್ ಲೈಟ್ ಆನ್ ಮಾಡಿದ್ರ, ಮೊಬೈಲ್ ಇದ್ದು ಟಾರ್ಚ್ ಲೈಟ್ ಆನ್ ಮಾಡಲಿಲ್ಲ ಅಂದ್ಕೊಳ್ಳಿ, ನಾಳೆ ಬೆಳಗ್ಗೆ ಮೊಬೈಲ್ ಬ್ಲಾಸ್ಟ್ ಆದರೆ ನಾನು ಜವಾಬ್ದಾರಿ ಅಲ್ಲ. ಯಾಕೆಂದರೆ ಒಳಗಿರುವ ಶಕ್ತಿ ದೇವತೆ ಸಾಮಾನ್ಯಳಲ್ಲ, ಇಲ್ಲಿ ಮಾತಾಡುವ ದೇವಿ ಇದ್ದಾಳೆ. ಅವಳು ಮುಂದೆ ನಿಂತು ನಾನೊಂದು ಪ್ರಾರ್ಥನೆ ಮಾಡಿದಾಗ ತಾಯಿ ಕೊಟ್ಟಂಥ ಪ್ರಸಾದ, ಹೂ ಪ್ರಸಾದ ಆಯ್ತಲ್ಲ, ಆಗಲೇ ಅಂದ್ಕೊಂಡೆ ಇಲ್ಲಿ ಸಾನ್ನಿಧ್ಯಕ್ಕೊಂದು ಶಕ್ತಿ ಬಂದುಬಿಟ್ಟಿದೆ, ಇಲ್ಲಿ ತಾಯಿ ಬಂದು ಕೂತ್ಕೊಂಡಿದ್ದಾಳೆ, ಬರ್ತಕ್ಕಂಥ ಭಕ್ತರನ್ನ ಹರಿಸ್ತಿದ್ದಾಳೆ ಅಂತ. ಎಲ್ಲ ಟಾರ್ಚ್ ಲೈಟ್ ಆನ್ ಮಾಡ್ಕೊಂಡ್ರ, ಕೈ ನೇರವಾಗಿರ್ತೇಳಿ ಮೇಲ್ಗಡೆ. ನಭೋಮಂಡಲದ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ನಾಚಬೇಕು. ಆಕಾಶ ಮೇಲಿದೆಯಾ ತಳಗಿದೆಯಾ, ನನ್ನ ಜೊತೆಯಲ್ಲಿರ್ತಕ್ಕಂಥ ನಕ್ಷತ್ರಗಳು ಮೇಲಿದೆಯಾ ತಳಗಿದೆಯಾ, ಈ ಆಲೋಚನೆ ನಕ್ಷತ್ರಗಳು ಬರಬೇಕು. ಹೇಳಿ, ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸರಗರ್ಭಿತಾಂ ನೆಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಿಣೀಂ ವರಸುಧಾಂ ದೌತಾಂ ತ್ರಿನೇತ್ರೋ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರ ಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಈಗ ಆರತಿ ಮಾಡಿ ನಿಮ್ಮ ಬಲಗೈಯಿಂದ 3 ಸತಿ ಪ್ರದಕ್ಷಿಣೆ ತಿರುಗಿಸಿ. ಸರಸಿಜನಿಲಯೇಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವಿ ನಮಾಮ್ಯಚ್ಯುತ ವಲ್ಲಭಾಂ. ಭಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಒಂದು ಅದ್ಭುತವಾದಂಥ ತಂತ್ರಸಾರವನ್ನು ಒಂದು ಹೇಳ್ತಾರೆ, ಅದೇ ಮೊಬೈಲ್ನ ರೆಕಾರ್ಡ್ ಆನ್ ಮಾಡ್ಕೊಳ್ಳಿ. ಮುಂಬರ್ತಕ್ಕಂಥ ದಿನಗಳು 9 ದಿನ ನಾನು ಹೇಳುವಂಥ ಈ ತಂತ್ರವನ್ನು ತಾವು ಮಾಡಿದ್ದೇ ಆದರೆ, ತಾವು ಏನು ಸಂಕಲ್ಪ ಮಾಡ್ತೀರಲ್ಲ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಈ ತಾಯಿಯ ಸಾನ್ನಿಧ್ಯದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಇದು ಈ ತಾಯಿಗೆ ಸಂಬಂಧಪಟ್ಟದ್ದು. ತಾಯಿ ಆದಿಶಕ್ತಿಯಾಗಿ, ಚಾಮುಂಡೇಶ್ವರಿಯಾಗಿ, ನವದುರ್ಗಿಯಾಗಿ ನಮ್ಮೆಲ್ಲರ ಕಷ್ಟವನ್ನು ದೂರ ಮಾಡುವಂತಹ ಒಂದು ಶಕ್ತಿ. ಆದ್ದರಿಂದ ಈ ಶಕ್ತಿ ದೇವಾಲಯದ ವಿಶೇಷವಾದಂಥ ತಂತ್ರಸಾರ ಒಂದು ಬಿಳಿ ಎಕ್ಕದ ಎಲೆಯಲ್ಲಿದೆ. ಬಿಳಿ ಎಕ್ಕದ ಎಲೆ ಗೊತ್ತಾ ನಿಮಗೆ? ಎಲ್ಲರಿಗೂ ಗೊತ್ತಿದೆ. ಬಿಳಿ ಎಕ್ಕದ ಎಲೆ 1 ತಗೊಳ್ಳಿ, ಬಿಳಿ ಎಕ್ಕದ ಹೂ 8 ತಗೊಳ್ಳಿ. ಎಕ್ಕದ ಹೂವು 8 ಎಕ್ಕದ ಹೂ ಸಿಗಲಿಲ್ಲ ಅಂದರೆ 1 ಆದರೂ ತಗೊಳ್ಳಿ. ಆ 1 ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, 9 ಬಿಳಿ ಹೂಗಳನ್ನು ತಗೊಳ್ಳಿ. ಆದರೆ ಎಲೆ ಮಾತ್ರ ಬಿಳಿ ಎಕ್ಕದ್ದೇ ಇರಬೇಕು. ಆ ಬಿಳಿ ಎಕ್ಕದ ಎಲೆ ತಗೊಳ್ಳಿ. ಲಕ್ಷಣವಾಗಿ ಚೆನ್ನಾಗಿರ್ತಕ್ಕಂಥ ಕುಂಕುಮ ತಗೊಳ್ಳಿ. ಆ ಕುಂಕುಮವನ್ನು ನೀರಿನಲ್ಲಿ ಕಲಸಿ. ಆ ಕುಂಕುಮ ನೀರಲ್ಲಿ ಕಲಿಸ್ಕೋಬೇಕು. ಕಲಸಿರ್ತಕ್ಕಂಥ ಕುಂಕುಮ ಪಾರಿಜಾತದ ಕಡ್ಡಿನೇ ಆಗಬೇಕು. ಪಾರಿಜಾತ ಹೂ ಗೊತ್ತಲ್ವ ನಿಮಗೆ? ಪಾರಿಜಾತದ ಕಡ್ಡಿಯಲ್ಲೇ ಅದನ್ನು ಲೇಖನಿಯಾಗಿ ಮಾಡ್ಕೋಬೇಕು. ಅಂದರೆ ಒಂದು ಪೆನ್ ಥರ ಮಾಡ್ಕೋಬೇಕು. ಅಂದರೆ ಕಡ್ಡಿನ ಆ ಕುಂಕುಮದಲ್ಲಿ ಅದ್ದುಕೊಂಡು ಆ ಎಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಬೇಕು, ಒಂದು ಸರ್ಕಲ್ ಹಾಕಬೇಕು. ಸರ್ಕಲ್ ಮಧ್ಯದಲ್ಲಿ 6 ರೇಖೆ ಇರುವಂಥ ನಕ್ಷತ್ರ ಬರಿಬೇಕು. ಸರ್ಕಲ್ ಮಧ್ಯದಲ್ಲಿ, ಆ ವೃತ್ತಾಕಾರದ ಮಧ್ಯದಲ್ಲಿ 6 ರೇಖೆ ಇರುವಂಥ ನಕ್ಷತ್ರದ ಮಧ್ಯದಲ್ಲಿ 3 ಸರ್ತಿ ಶ್ರೀಂ 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 3 ಬೀಜಾಕ್ಷರಿ ಮಂತ್ರ ಶ್ರೀಂ ಶ್ರೀಂ ಶ್ರೀಂ. ಆ ಎಲೆಯ ಹಿಂಭಾಗ ಓಂ ಐಂ ಸೌಹು, ಓಂ ಐಂ ಸೌಹು, ಓಂ ಐಂ ಸೌಹು ಇಷ್ಟು ಮಾತ್ರ ಬರೆದು ಅದರ ಮೇಲೆ ಒಂದು ಬಟ್ಲಡಿಕೆ ಅಥವಾ ಪೂರ್ಣ ಅಡಿಕೆ, 1 ಅಡಿಕೆ ಇಡಿ. 9 ಬಿಳಿ ಹೂಗಳು ಅಂತ ಹೇಳಿದ್ದೆ. ಆ 1 ಹೂವನ್ನು ಕೈಲಿ ಎತ್ಕೊಳ್ಬೇಕು. ಕುಂಕುಮ ಆ ಕಲಸಿರ್ತಕ್ಕಂತಹ ನೀರಲ್ಲಿ ಅದ್ದಬೇಕು. ದುಂ ದುರ್ಗಾಯೇ ನಮಃ ಆ ಹೂವು ಅಲ್ಲಿಡಬೇಕು. ಮತ್ತೊಮ್ಮೆ ಹೂ ತಗೋಬೇಕು. ಓಂ ದುಂ ದುರ್ಗಾಯೇ ನಮಃ ಗಂಧವನ್ನದ್ದಿ ಆ ಕುಂಕುಮವನ್ನು ಅದ್ಬಿಟ್ಟು ಅಲ್ಲಿಡುವಂಥದ್ದು. ಹೀಗೆ 9 ಸರ್ತಿ ಆದಮೇಲೆ ಆ ಎಲೆಯನ್ನು ನಿಮ್ಮ ಎಡಹಸ್ತದಲ್ಲಿ ತಗೊಳ್ಬೇಕು. ಎಲೆ, ಬಟ್ಲಡಿಕೆ ಮತ್ತು ಆ ಹೂಗಳನ್ನು ಎಡಹಸ್ತದಲ್ಲಿಟ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕೋರಿಕೆ ಏನಿದೆ
ನಿಮ್ಮ ಮನೆ ಮಕ್ಕಳ ವಿದ್ಯಾಭ್ಯಾಸವ, ಮನೆ ಆರ್ಥಿಕ ಪರಿಸ್ಥಿತಿಯ, ಅಥವಾ ನಿಮಗಿರುವ ಶತ್ರುಗಳ, ಅಥವಾ ಕುಟುಂಬದಲ್ಲಿ ಗಂಡ ಹೆಂಡತಿಯರಲ್ಲಿ ಕಲಹನ, ಅಥವಾ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥದ್ದ, ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಬೆನ್ನಲ್ಲಿ ಸಾಕಷ್ಟು ಇತ್ತು ತಲೆ ಮೇಲೆ ಎತ್ಕೊಂಡು ನಾವು ಹೊರಲಿಕ್ಕೆ ಆಗದಿರ ನರಳುತ್ತಾ ಇದ್ದೀವಪ್ಪ ಅನ್ನೋಂಥ ಪರಿಸ್ಥಿತಿ ನಿಮಗಿದ್ದರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಆ ಎಲೆಯ ಮಧ್ಯದಲ್ಲಿ ನಿಮ್ಮ ಹೆಬ್ಬೆರಳನ್ನು ಇಡಿ. ಅಂದರೆ ಆ ಬಟ್ಲಡಿಕೆ ಮೇಲೆ ಹೆಬ್ಬೆರಳನ್ನು ಇಟ್ಟು ಮತ್ತೊಮ್ಮೆ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ 3 ಬಾರಿ ಹೇಳಿ ಅದರ ಮೇಲೆ 1 ಹನಿ ಜೇನುತುಪ್ಪ ಹಾಕಿ ಅರಿಶಿಣದ ನೀರು ಕಲಿಸ್ಕೊಂಡು ಆ ಎಲೆಯ ಸುತ್ತ ಅರಿಶಿಣ ನೀರು ಹಾಕಿ ಬೆಳಿಗ್ಗೆ ಒಂದು ಜಾಗದಲ್ಲಿ ಇಟ್ಟುಬಿಟ್ರೆ ರಾತ್ರಿವರೆಗೂ ಸೂರ್ಯ ಮುಳುಗುವವರೆಗೂ, ಅಂದರೆ ಸೂರ್ಯ ಇರುವಾಗ ಈ ಕಾಯಕವನ್ನು ಮಾಡಬೇಕು. ಸೂರ್ಯ ಇರುವಾಗ ಮಾಡುವಂಥ ಕಾಯಕ ಸೂರ್ಯ ಮುಳುಗದ ಮೇಲೆ ಅದನ್ನು ಹೊರಗಡೆ ಹಾಕಬೇಕು. ಆ ಹೊರಗಡೆ ಎಲ್ಲಿ ಹಾಕಬೇಕು? ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ಇದನ್ನು 9 ದಿನ ಮಾಡಬೇಕು. ಪ್ರತಿ ದಿವಸ ಹೊಸದನ್ನು ತರಬೇಕು, ಹೊಸದೇ ಮಾಡಬೇಕು. ಈ ಪ್ರಕಾರ 9 ದಿವಸ ನೀವು ಮಾಡಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.